ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಟು ಪ್ರಜ್ಞಾನ್ ಇಂಡಿಯಾ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ವಿ ಆರ್ ಡಿಸ್ಕಸಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಪಾಲಿನಾಮಿಕ್ಸ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಹಲವಾರು ಜನ ಅಭ್ಯರ್ಥಿಗಳು ತಮ್ಮ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಸೊ ನಾವು ಮಾಡುವಂತ ಎಲ್ಲಾ ಟಾಪಿಕ್ಸ್ ಗಳು ಕ್ವಶನ್ ಆಗಿ ಫ್ರೇಮ್ ಆಗ್ತಾ ಇದಾವೆ. ಸರ್ ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತೇಳಿ ಹಲವಾರು ಜನ ಅಭ್ಯರ್ಥಿಗಳು ಅನುಮತಿಯನ್ನ ಸಲ್ಲಿಸಿದ್ರು. ಕೋರಿಕೆನ ಇಟ್ಟ ಕಾರಣಕ್ಕಾಗಿ ಆ ಸೀರೀಸ್ ಅನ್ನ ನಾವು ಪುನಃ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ವೀಕ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 or 2 ವಿಡಿಯೋಸ್ ಫ್ರಮ್ ದ ಪಾಲಿನಾಮಿಕ್ಸ್. ಸೊ ಪ್ರತಿ ವಾರದಲ್ಲಿ 1 ಅಥವಾ 2 ವಿಡಿಯೋಸ್ ಗಳನ್ನ ಸಂಪೂರ್ಣ ಒಂದು ತಿಂಗಳಲ್ಲಿ ಯಾವೆಲ್ಲ ಪಾಲಿಟಿ ಮತ್ತು ಎಕನಾಮಿಕ್ ಕರೆಂಟ್ ಅಫೇರ್ಸ್, ಯಾವೆಲ್ಲ ಟಾಪಿಕ್ಸ್ ಗಳು ನ್ಯೂಸ್ ಅಲ್ಲಿ ಇರ್ತಾವ ಅವೆಲ್ಲವುಗಳನ್ನ ಕವರ್ ಮಾಡುವಂತ ಪ್ರಯತ್ನ ನಮ್ದಾಗಿರುತ್ತೆ. ಸೊ ಹಾಗಿದ್ದಾಗ ಸೆಕೆಂಡ್ ಪ್ರಶ್ನೆ ಇರುವಂತದ್ದು ಏನು ಅಭ್ಯರ್ಥಿಗಳಲ್ಲಿ ಅಂದ್ರೆ, ಸರ್ ಇದು ಈ ಸೀರೀಸ್ ಫ್ರೀ ಆಗಿರತ್ತಾ ಅಥವಾ ಫೀಸ್ ಏನಾದ್ರು ಇಡ್ತೀರಾ ಅಂತೇಳಿ ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಆದ್ರೆ ಏನು ಕ್ಲಿಯರ್ ಆಗಿ ಗೊತ್ತಿರ್ಲಿ ಸ್ನೇಹಿತರೆ, ಇದು ನಮ್ಗೆ ಸಂಪೂರ್ಣವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ದೊರೀತಾ ಇದೆ. ಇದು ಸೀರೀಸ್ ಸಂಪೂರ್ಣವಾಗಿ ಫ್ರೀ ಆಗಿನೇ ಇರುತ್ತೆ. ಯಾವುದೇ ರೀತಿಯಲ್ಲಿ ಚಾರ್ಜಸ್ ಗಳು ಇದಕ್ಕೆ ಅಪ್ಲೈ ಆಗಲ್ಲ. ಅಂಡ್ ಯೂಶಲಿ ವಿಡಿಯೋಸ್ ಗಳು ನಾವು ಲೈವ್ ಅಲ್ಲಿ ಹೋಗುವಂತ ಪ್ರಯತ್ನವನ್ನೇ ಮಾಡ್ತೀವಿ. ಇದೊಂದು ವಿಡಿಯೋ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಇಂದ ರೆಕಾರ್ಡ್ ಆಗ್ತಾ ಇದೆ. ಸೊ ಇದು ಎರಡನೇ ಕ್ಲಾರಿಟಿ ನಿಮಗೆ ಗೊತ್ತಿರಲಿ. ಅಂಡ್ ಥರ್ಡ್ ಕ್ಲಾರಿಟಿ ಏನು ಅಂತಂದ್ರೆ, ಸೊ ಇಲ್ಲಿ ಯಾವುದೇ ರೀತಿಯಾದ ಕರೆಂಟ್ ಅಫೇರ್ಸ್ ಗಳನ್ನು ಸಹ ನಾವು ನಿಮ್ ಮುಂದೆ ಬರ್ತಾ ಇದೀವಿ ಅಂದಾಗ ದ ಹಿಂದೂ ಪೇಪರ್ ನೋಡ್ತಾ ಇದೀವಿ, ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್, ಎಕನಾಮಿಕ್ ಟೈಮ್ಸ್ ಪೇಪರ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಆಮೇಲೆ ವಿವಿಧ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಗಳಿಂದ ಮಾಡಿರುವಂತ ಮ್ಯಾಗಝಿನ್ಸ್ ಗಳು, ಇವೆಲ್ಲದರ ಕಂಪೈಲ್ಡ್ ವರ್ಷನ್ ಅನ್ನ ನಾವು ಅದರಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಕಂಟೆಂಟ್ಸ್ ವಿಚ್ ಕ್ಯಾನ್ ಬಿ ಪ್ರೊಬಾಬಲ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್ಸ್, ಅವುಗಳಿಗೆ ಆಧಾರವಾಗಿ ಈ ಕರೆಂಟ್ ಅಫೇರ್ಸ್ ಅನ್ನು ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಜುಲೈ ಕರೆಂಟ್ ಅಫೇರ್ಸ್. ಸೊ ಜೂನ್ ಮಂತ್ ಇದ ಪ್ಲೇ ಲಿಸ್ಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಇದು ಜುಲೈ ಮಂತ್ ಪ್ಲೇ ಲಿಸ್ಟ್ ಆಲ್ರೆಡಿ 3 ವಿಡಿಯೋ ಆಗಿದೆ, ಇದು 4ನೇ ವಿಡಿಯೋ. ಸೊ ಇದೇ ರೀತಿಯಲ್ಲಿ ವಾರದಿಂದ ವಾರಕ್ಕೆ 1 ಅಥವಾ 2 ವಿಡಿಯೋಸ್ ಗಳನ್ನು ಮಾಡುವಂತ ಪ್ರಯತ್ನ ನಮ್ಮಿಂದ ನಿಮ್ ಕಡೆಗೆ ಆಗುತ್ತೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಾ ಇದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಗಳಿಗೆ ಸೀರಿಯಸ್ ಆಸ್ಪಿರೆಂಟ್ಸ್ ಇರುವಂತಹ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳುವಂತ ಪ್ರಯತ್ನ. ಅಂಡ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಕಾನ್ಸೆಪ್ಟ್. ಸೊ ಮೊದಲ ಟಾಪಿಕ್ 5 years ಆಫ್ ದ ಕೋಆಪರೇಟಿವ್ಸ್ ಅಂತ ನೋಡ್ತೀವಿ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಸಹಕಾರ ಸಂಘಗಳಿಗೆ ಅಥವಾ ಸಹಕಾರ ಸಚಿವಾಲಯವನ್ನು ಸ್ಥಾಪನೆ ಮಾಡಿ 5 ವರ್ಷ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಹಾಗಿದ್ದಾಗ ಈ ಸಹಕಾರ ಸಚಿವಾಲಯವನ್ನ ದ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್ ಅನ್ನ ಮೊದಲ ಬಾರಿಗೆ ನಾವು ಜಾರಿಗೆ ತಂದಿದ್ದು 2021ರಲ್ಲಿ ನೋಡ್ತೇವೆ. ದ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್. ಸೊ ಮೊದಲ ಬಾರಿಗೆ ಈ ಸಹಕಾರವನ್ನ ಅಥವಾ ಸಹಕಾರ ಸಚಿವಾಲಯವನ್ನ ನಾವು ಜಾರಿಗೆ ತಂದಿದ್ದು 2021ರಲ್ಲಿ ನೋಡ್ತೀವಿ. ದ 5 years ಅಂತ ಹೇಳಿ ನೋಡ್ತಾ ಇದ್ವಿ. ಇಟ್ ವಾಸ್ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್, ಸಹಕಾರ ಸಂಘಗಳ ಸಚಿವಾಲಯವನ್ನ ಜಾರಿಗೆ ತಂದಿದ್ದು 2021ರಲ್ಲಿ. ಸೊ ಈ ಸಚಿವಾಲಯ ಪೂರ್ಣಗೊಂಡು 5 ವರ್ಷ ಆಗಿರುವ ಕಾರಣಕ್ಕಾಗಿ ಇದು ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಇರುವಂತದ್ದ ನೋಡ್ತೇವೆ. ಹಾಗಿದ್ದಾಗ ಯಾವಾಗ? ಅಂಡ್ ಯೂಶಲಿ ಇಟ್ ವಾಸ್ ಆನ್ 6th July ಅಂತ ನೋಡ್ತೇವೆ. ಜುಲೈ 6ನೇ ತಾರೀಕಿಗೆ ಇದು 5 ವರ್ಷ ಪೂರ್ಣಗೊಂಡಿರುವಂತದ್ದನ್ನ ಕಾಣ್ತೀವಿ. ಸೊ ದ 6th July ವೇರ್ ದ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್ ಹ್ಯಾಸ್ ಕಂಪ್ಲೀಟೆಡ್ ದ 5 years ಅಂತ ಆಗುತ್ತೆ. ಅಂದ್ರೆ 2021ರಿಂದ 2026ರವರೆಗೆ. ಇಟ್ ವಾಸ್ ಫ್ರಮ್ 2021 to 26 ಅಂತ ನೋಡ್ತೀವಿ. ದಿಸ್ ವಾಸ್ 5 years ಆಫ್ ದ ಕೋಆಪರೇಟಿವ್. ಸೊ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಈ ಸಚಿವಾಲಯದ ಸಚಿವರು ಯಾರಾಗಿದ್ದಾರೆ, ಮಂತ್ರಿ ಯಾರು ಅಂತಂದ್ರೆ ಇಟ್ ವಾಸ್ ಅಮಿತ್ ಶಾ ಅಂತ ನೋಡ್ತೇವೆ. ಸೊ ಇತ್ತೀಚೆಗೆ ನ್ಯೂಸ್ ಪೇಪರ್ ಅಲ್ಲಿ ವರದಿಯನ್ನ ನೀಡುವಂತ ಸಂದರ್ಭದಲ್ಲಿ, ಸಚಿವಾಲಯದ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು ಹೌದು ಅಂಡ್ ಸಹಕಾರ ಸಂಘಗಳ ಸಚಿವಾಲಯದ ಮಂತ್ರಿನೂ ಹೌದು. ಸೊ ಇವ್ರೇನ್ ಮಾಡ್ತಾರೆ, ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನದು? ದ ಕೋಆಪರೇಟಿವ್ಸ್ ಹ್ಯಾಸ್ ಟು ಬಿ ಅಂಡ್ ವರ್ಕರ್ ಸೆಂಟ್ರಿಕ್ ಅಂತ ಹೇಳ್ತಾ ಇದೆ. ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ಅವರ ಉತ್ತೇಜನ ಮಾಡುವಂತ ಕಾರ್ಯನೀತಿಗಳನ್ನ ರಚನೆ ಮಾಡುವಂತದ್ದು ಸಹಕಾರದ ಅತಿ ಪ್ರಮುಖವಾದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು, ಸೊ ಇದರ ಎವಲ್ಯೂಷನ್ ಅನ್ನ ನೋಡಿದಾಗ, ಕಾಂಪಿಟೇಟಿವ್ ಎಕ್ಸಾಮ್ ಗೆ ನಮಗೆ ಬೇಕಾಗಿರುವಂತಹ ಅಂಶಗಳು ಅಂತ ತೆಗೆದುಕೊಂಡಾಗ, ಸೊ ಮೂಲತವಾಗಿ ಸಹಕಾರ ಸಂಘಗಳ ಬಗ್ಗೆ ಜಾರಿಗೆ ನೋಡಿದ್ದು ನಾವು ಇಟ್ ವಾಸ್ ಇನ್ ದ ಇಯರ್ 1904ರಲ್ಲಿ. 1904ರಲ್ಲಿ ಮೊದಲ ಬಾರಿಗೆ ಸಹಕಾರ ಸಂಘಗಳ ರಚನೆ ಆಗುವಂತದ್ದನ್ನ ನೋಡ್ತೀವಿ. ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ವಾಸ್ ಅಗ್ರಿ ಕೋಆಪರೇಟಿವ್ ಸೊಸೈಟಿ ಅಂತ ನೋಡ್ತೀವಿ. ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ.
ಕೃಷಿ ಸಾಲ ಸಹಕಾರ ಸಂಸ್ಥೆ ಅಂತೇಳಿ ಸ್ಥಾಪನೆ ಆಗುವಂತದ್ದ ನೋಡ್ತೇವೆ. ಅಂಡ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಎಟ್ ಗದಗ್. ಗದಗಲ್ಲಿ ಸ್ಥಾಪನೆ ಆಗಿರುವಂತ ಸಹಕಾರ ಸಂಘವಾಗಿತ್ತು. ಹಾಗಾಗಿನೇ ಗದಗನ ದ ಕ್ರೆಡಲ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತಾನು ಕರೀತೀವಿ. ಸಹಕಾರ ಸಂಘಗಳ ತೊಟ್ಟಿಲು ಅಂತೇಳಿ ಗದಗನ ಕರೆಯಲಾಗುತ್ತೆ. ಅಂಡ್ ಇದನ್ನ ರಚನೆ ಮಾಡಿದ್ದು ಆಗಿನ ಸಂದರ್ಭದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಅಂತ ಕರಿತೀವಿ. ಸಿದ್ದನಗೌಡ ಸಣ್ಣರಾಮನಗೌಡರಿಂದ ಇದು ರಚನೆ ಆಗಿರುವಂತ ಸಹಕಾರ ಸಂಸ್ಥೆ ಗದಗಲ್ಲಿ ಇದ್ದಿದ್ದು. ಅದಕ್ಕೋಸ್ಕರ ಗದಗನ ಸಹಕಾರ ಸಂಘಗಳ ತೊಟ್ಟಿಲು ಎಂದು ಕರೆಯಲಾಗುತ್ತೆ. ದ ಕ್ರೆಡಲ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ. ಅಂಡ್ ಯೂಶಲಿ ಮೊದಲು ವರ್ಕರ್ ಸೆಂಟ್ರಿಕ್ ಆಗಿರುವಂತದನ್ನ ಈಗ ವರ್ಕರ್ ಸೆಂಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೂಲತಃವಾಗಿ ಏನಾಗ್ತಾ ಇದ್ದು, ಇದು ವರ್ಕ್ ಸೆಂಟ್ರಿಕ್ ಅಂತ ನೋಡ್ತಾ ಇದ್ವಿ. ಕೆಲಸಕ್ಕೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತದನ್ನ ನೋಡ್ತಾ ಇದ್ವಿ. ಬಟ್ ಈಗ ಇಟ್ ಹ್ಯಾಸ್ ಟು ಬಿ ಅನ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಬಿಟ್ವೀನ್ ದ ವರ್ಕರ್ಸ್ ಅಂತ ನೋಡ್ತಾ ಇದ್ವಿ. ದ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಬಿಟ್ವೀನ್ ದ ವರ್ಕರ್ಸ್. ದ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ವರ್ಕರ್ ಸೆಂಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ಅವರ ಉತ್ತೇಜನವನ್ನ ನೀಡುವಂತ ಕಾರ್ಯನೀತಿಗಳನ್ನ ಇದು ರಚನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಇಟ್ ಈಸ್ ಟು ಎಂಪವರ್ ದ ವರ್ಕರ್ಸ್ ಅಂತ ಹೇಳ್ತಾ ಇದೆ. ಸೊ ವರ್ಕರ್ ಸೆಂಟ್ರಿಕ್ ಅಂತ ಹೇಳ್ತಾ ಇದೆ. ದ ಶೇರ್ಡ್ ಆರ್ಗನೈಸೇಷನ್ ಅಂತ ನೋಡ್ತೀವಿ. ಯಾವಾಗ ವಿವಿಧ ಅಂಗಸಂಸ್ಥೆಗಳು ಒಟ್ಟಾಗಿ ಸೇರಿದಾಗ ಏನಾಗುತ್ತೆ, ಸೊ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂದಾಗ ಏನಾಗುತ್ತೆ, ಇಟ್ ಆಲ್ವೇಸ್ ಯೂಸಸ್ ದ ಎಕನಾಮಿಸ್ ಆಫ್ ಸ್ಕೇಲ್ ಥಿಯರಿ. ಆರ್ಥಿಕ ವ್ಯವಸ್ಥೆಯ ಅಳತೆಯ ಸಿದ್ಧಾಂತ ಅಂತ ನೋಡ್ತೀವಿ. ಅರ್ಥಶಾಸ್ತ್ರದ ಅಳತೆಯ ಸಿದ್ಧಾಂತ ರಚನೆ ಆಗುತ್ತೆ. ಹೇಗೆ ಅರ್ಥಶಾಸ್ತ್ರದ ಅಳತೆಯ ಸಿದ್ಧಾಂತ ಅಂದಾಗ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ X1 ಪ್ಲಸ್ X2 ಪ್ಲಸ್ X3 ಈ ರೀತಿಯಲ್ಲಿ ಹಲವಾರು ಜನ ಅಂಗಸಂಸ್ಥೆಗಳು ಒಟ್ಟಾಗಿ ಸೇರಿದಾಗ ಏನಾಗುತ್ತೆ, ದ ಓವರ್ ಆಲ್ ಪ್ರೊಡಕ್ಷನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅತಿ ಹೆಚ್ಚಿನ ಉತ್ಪಾದನೆಗಳಾಗುವಂತದ್ದನ್ನ ನೋಡ್ತೀವಿ. ಸೊ ಉತ್ಪಾದನೆ ಹೆಚ್ಚಾದಂತಹ ಸಂದರ್ಭದಲ್ಲಿ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಏನಾಗುತ್ತೆ, ಇಟ್ ಡಿಕ್ರೀಸಸ್. ಕಾಸ್ಟ್ ಕಡಿಮೆ ಆಗುತ್ತೆ, ವೆಚ್ಚಗಳು ಕಡಿಮೆ ಆಗುತ್ತೆ. ಸೊ ವೆಚ್ಚಗಳು ಕಡಿಮೆ ಆಗಿ ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆಯ ಹೆಚ್ಚಳದಿಂದಾಗಿ ಅಲ್ಲಿ ಲಾಭಾಂಶಗಳು ಹೆಚ್ಚಳವಾಗುವಂತದ್ದನ್ನ ನಾವು ಇದರಲ್ಲಿ ಕಾಣಬಹುದು. ಕ್ಲಿಯರ್ ಇದೆನಾ? ಸೊ ಇದಕ್ಕನುಸಾರವಾಗಿ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅನ್ನ ಏನಾದ್ರು ತಗೊಂಡಾಗ ಸಾಂವಿಧಾನಿಕ ಅಂಶಗಳು, ಸಹಕಾರ ಸಂಸ್ಥೆಗಳ ಅಂಗಸಂಸ್ಥೆಗಳ ಸಾಂವಿಧಾನಿಕ ಅಂಶಗಳನ್ನ ತೆಗೆದುಕೊಂಡಾಗ ಇದೇ ಪ್ರಶ್ನೆಯನ್ನ ಕೇಳಿರ್ತಾನೆ. ಸೊ 97ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2011ಕ್ಕೆ ಆಧಾರವಾಗಿ ಸಹಕಾರ ಸಂಘಗಳು ಈ ಕೆಳಗಿನ ಯಾವ ಸಂವಿಧಾನ ವಿಧಿಗಳಲ್ಲಿ ಅಡಗಿವೆ ಅಂತ ಕೇಳಿರ್ತಾನೆ. ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಸ್ ಪಾರ್ಟ್ ಆಫ್ ದ ಕೋಆಪರೇಟಿವ್ಸ್ ಅಂತ ಬಂದಾಗ ಇಟ್ ವಾಸ್ ಅ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳಲ್ಲಿ ಇಟ್ ವಾಸ್ ಅಂಡರ್ ಆರ್ಟಿಕಲ್ 19(1)(c). ರೈಟ್ ಟು ಫಾರ್ಮ್ ದ ಅಸೋಸಿಯೇಷನ್ ಅಂತ ನೋಡ್ತೇವೆ. ರೈಟ್ ಟು ಫಾರ್ಮ್ ದ ಅಸೋಸಿಯೇಷನ್ ಸಂಘಗಳನ್ನ ರಚನೆ ಮಾಡುವಂತ ಸ್ವಾತಂತ್ರ್ಯ ಅಂತ ಹೇಳುತ್ತೆ. ಆಸ್ ಪಾರ್ಟ್ ಆಫ್ DPSP ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇಟ್ ವಾಸ್ ರಿಲೇಟೆಡ್ ಟು 43B ಅಂತ ನೋಡ್ತೇವೆ. ಆಸ್ ಪಾರ್ಟ್ ಆಫ್ ಆರ್ಟಿಕಲ್ ನಂಬರ್ 43B 43B ಅನ್ನುವಂಥದ್ದು ಸಹಕಾರ ಸಂಘಗಳ ಬಗ್ಗೆ ಹೇಳುತ್ತೆ. ಅಂಡ್ ಆಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಕೋಆಪರೇಟಿವ್ಸ್ ಸಾಂವಿಧಾನಿಕ ಅಂಶಗಳು ಅಂತ ಬಂದ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಕೋಆಪರೇಟಿವ್ ಸೊಸೈಟೀಸ್ ಆರ್ ಇನ್ ದ ಆರ್ಟಿಕಲ್ ನಂಬರ್ 243 243ನೇ ವಿಧಿಯಲ್ಲಿ ZH ಇಂದ ZT ವರೆಗಿನ ಅಂಶಗಳನ್ನ ಹೇಳುತ್ತೆ. These are the provisions of article 243 ZH to ZT. ಅಂಡ್ ಕೋಆಪರೇಟಿವ್ಸ್ ಅನ್ನ ರಚನೆ ಮಾಡುವಂತ ಅಧಿಕಾರಗಳು ರಾಜ್ಯ ಸರ್ಕಾರನು ಹೊಂದಿರುವಂತದ ನೋಡ್ತೀವಿ. ಅಂಡ್ ಪ್ರಸ್ತುತ ಸಂದರ್ಭದಲ್ಲಿ ದ ಲಾರ್ಜೆಸ್ಟ್ ಕೋಆಪರೇಟಿವ್ ಸೊಸೈಟಿ ಇನ್ ಇಂಡಿಯಾ ಅಂತ ಬಂದಾಗ ದಟ್ ವಾಸ್ ಅಮೂಲ್ ಅಂತ ಕರಿತೀವಿ. ದ ಅಮೂಲ್ ವಾಸ್ ದ ಲಾರ್ಜೆಸ್ಟ್ ಕೋಆಪರೇಟಿವ್ ಸೊಸೈಟಿ. 2025 ಇಫ್ಕೋ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಟ್ 2026ಕ್ಕೆ ಆಧಾರವಾಗಿ ಅಂಕಿ ಅಂಶಗಳ ಪರಿಗಣನೆಯನ್ನು ತೆಗೆದುಕೊಂಡಾಗ ಅಮೂಲ್ ವಾಸ್ ದ ಲಾರ್ಜೆಸ್ಟ್ ಕೋಆಪರೇಟಿವ್ ಸೊಸೈಟಿ ಇನ್ ಇಂಡಿಯಾ ಅಂತ ನೋಡ್ತೇವೆ. ಅಂಡ್ ಅತಿ ಹೆಚ್ಚು ಸಹಕಾರ ಸಂಘಗಳನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತಂದಾಗ ಅದು ಮಹಾರಾಷ್ಟ್ರ. ಮಹಾರಾಷ್ಟ್ರ ವಾಸ್ ದ ಸ್ಟೇಟ್ ವಿಚ್ ಇಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಇನ್ ಇಂಡಿಯಾ. ಸೊ ಇವೆಲ್ಲವೂ ಯಾವುದು ಸಹಕಾರ ಸಂಘಗಳ ಬಗ್ಗೆ ಗೊತ್ತಿರಲೇಬೇಕಾಗತ್ತೆ. ಸೊ ನೇರವಾಗಿ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಪ್ರೊವಿಷನ್ಸ್. ಸೊ ದೀಸ್ ಆರ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ರಿಲೇಟೆಡ್ ಟು ದ ಕೋಆಪರೇಟಿವ್ ಸೊಸೈಟೀಸ್ ಅಂತ ನೋಡ್ತೇವೆ. ನೆಕ್ಸ್ಟ್ ಒನ್. ಸೊ 2ನೇ ಆರ್ಟಿಕಲ್ ಅನ್ನ ನೋಡುವಂತದ್ದಾದ್ರೆ ಇಟ್ ವಾಸ್ ಅ ನ್ಯೂ ಡಿವಿಷನ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ಹೊಸ ವಿಭಾಗೀಯ ಪೀಠಗಳನ್ನ ಜಾರಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದೆ. ಸೊ ಇದು ನ್ಯೂಸ್ ಅಲ್ಲಿ ಇರುವಂತದ್ದ ನೋಡ್ತೇವೆ. ಸೊ ಸರ್ವೋಚ್ಚ ನ್ಯಾಯಾಲಯದ
4 ಹೊಸ ವಿಭಾಗೀಯ ಪೀಠಗಳನ್ನ. ಸೊ ಹಾಗಿದ್ದಾಗ ದ ರಿಲೇಟೆಡ್ ಟು ದ ಡಿವಿಷನ್ ಬೆಂಚ್ ಆಸ್ ಆಫ್ ನಾವು ಈಗ ಇರುವಂತದ್ದೆಲ್ಲಿ ಅಂಡ್ ಅದರ ಪ್ರಮುಖ ಉದ್ದೇಶ ಏನು, ಕರ್ತವ್ಯಗಳು ಏನು ಅಂತ ನೋಡುವಂತದ್ದಾದ್ರೆ, ಸೊ ವಿಭಾಗೀಯ ಪೀಠಗಳನ್ನ ರಚನೆ ಮಾಡುವಂತ ಪ್ರಮುಖ ಉದ್ದೇಶ ಏನು ಇಲ್ಲಿ ಅಂದ್ರೆ, ಇಟ್ ಈಸ್ ಟು ರೆಡ್ಯೂಸ್ ದ ವರ್ಕ್ ಲೋಡ್ ಆನ್ ಸುಪ್ರೀಂ ಕೋರ್ಟ್ ಅಂಡ್ ಹೈ ಕೋರ್ಟ್ಸ್, ಎಸ್ಪೆಷಲಿ ಸುಪ್ರೀಂ ಕೋರ್ಟ್, ಟು ರೆಡ್ಯೂಸ್ ದಿ ವರ್ಕ್ ಲೋಡ್ ಆನ್ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯನಿರ್ವಹಣೆಗಳನ್ನು ನಿಯಂತ್ರಣಗೊಳಿಸುವಂತ ಅಥವಾ ಕಾರ್ಯಭಾರವನ್ನು ಕಡಿಮೆ ಮಾಡುವಂತ ಉದ್ದೇಶದಿಂದ ಈ ವಿಭಾಗೀಯ ಪೀಠಗಳನ್ನ ರಚನೆ ಮಾಡುವಂತದನ್ನ ನೋಡ್ತೀವಿ. ಅಂಡ್ ಈ ವಿಭಾಗೀಯ ಪೀಠಗಳಲ್ಲಿ ಕನಿಷ್ಠ ಪಕ್ಷ 2 ರಿಂದ 3 ಜನ ನ್ಯಾಯಾಧೀಶರನ್ನು ಹೊಂದಿರುವಂತದನ್ನ ನೋಡ್ತೀವಿ. ಇಟ್ ಕ್ಯಾನ್ ಬಿ ಐದರ್ 2 or 3 ಜಡ್ಜಸ್. ಇಟ್ ಕಂಪೋಸ್ಡ್ ಆಫ್ 2 or 3 ಜಡ್ಜಸ್ ಅಂತ ನೋಡ್ತೀವಿ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ವಿಭಾಗೀಯ ಪೀಠಗಳು ಬೇರೆ, ಆಮೇಲೆ ನ್ಯಾಯಪೀಠಗಳು ಬೇರೆ. ಸೊ ಬೋತ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇಲ್ಲಿ ಹೇಳ್ತಿರುವಂತದ್ದು ದ ಡಿವಿಷನ್ ಬೆಂಚ್ ಅಂಡ್ ಯೂಶಲಿ ದ ಬೆಂಚಸ್ ಅಂತ ಬಂದಾಗ ಆಸ್ ಪಾರ್ಟ್ ಆಫ್ ಆರ್ಟಿಕಲ್ ನಂಬರ್ 145 ಪ್ರಕಾರ ಅಂಡ್ ಯೂಶಲಿ ದ ಬೆಂಚಸ್ ವರ್ ಕ್ಯಾಟಗರೈಸ್ಡ್ ಇಂಟು ಜುಡಿಷಿಯಲ್ ಬೆಂಚಸ್ ಅಂತ ಕರಿತೀವಿ, ನ್ಯಾಯಾಂಗೀಯ ಪೀಠಗಳು ಅಂತ ಕರಿತೀವಿ. ವಿಭಾಗೀಯ ಪೀಠಗಳು ಬೇರೆ, ನ್ಯಾಯಾಂಗೀಯ ಪೀಠಗಳು ಬೇರೆ. ಸೊ ಈ ನ್ಯಾಯಾಂಗೀಯ ಪೀಠಗಳನ್ನ 2 ರೀತಿಯಲ್ಲಿ ವಿಭಜನೆ ಮಾಡಲಾಗುತ್ತೆ. ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂತ ಕರಿತೀವಿ, ಸಾಂವಿಧಾನಿಕ ಪೀಠಗಳು, ಅಂಡ್ ಎರಡನೇದು ದ ಅದರ್ ಬೆಂಚಸ್ ಅಂತ ನೋಡ್ತೀವಿ, ಇತರೆ ನ್ಯಾಯಪೀಠಗಳು. ಅಂಡ್ ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಕೇಳಿದಾನೆ. ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಲ್ಲಿ ಇಟ್ ವಾಸ್ ಮಿನಿಮಮ್ CJI ಪ್ಲಸ್ 4 ಜಡ್ಜಸ್ ಅಂತ ನೋಡ್ತೀವಿ, ಅಂಡ್ CJI ಈಸ್ ಮಸ್ಟ್. ಅಂಡ್ ಅದರ್ಸ್ ಅಂತ ಬಂದಾಗ ಅದರ್ ಬೆಂಚಸ್ ಅಂತ ಬಂದಾಗ ಮಿನಿಮಮ್ ಕಾಂಪೋಸಿಷನ್ ವಾಸ್ 1 ಅಂತ ನೋಡ್ತೇವೆ. ಅಂಡ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಹ್ಯಾವ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಹ್ಯಾವ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಂದ ಯಾರಾದ್ರೂ ಒಬ್ಬರು ನ್ಯಾಯಾಧೀಶರನ್ನ ಆಯ್ಕೆ ಮಾಡಿ ಅದನ್ನ ತೀರ್ಪು ಕೊಡುವಂತ ಪ್ರಯತ್ನವನ್ನ ಮಾಡುತ್ತೆ. ಕ್ಲಿಯರ್ ಇದಾಗ ಅದೇ ರೀತಿಯಲ್ಲಿ ಸಾಂವಿಧಾನಿಕ ನ್ಯಾಯಪೀಠಗಳು ಅಂತಂದಾಗ ಅತಿ ಹೆಚ್ಚು ಪ್ರಮಾಣದ ಸಾಂವಿಧಾನಿಕ ಪೀಠಗಳನ್ನ ಹೊಂದಿದ್ದು ಇಟ್ ವಾಸ್ ಕೇಶವಾನಂದ ಭಾರತಿ ಪ್ರಕರಣ. ಅತಿ ಹೆಚ್ಚು ನ್ಯಾಯಾಧೀಶರನ್ನು ಹೊಂದಿದ್ದು 1+12 ಅಂತ ನೋಡ್ತೇವೆ. ಅತಿ ಹೆಚ್ಚು ಸಾಂವಿಧಾನಿಕ ನ್ಯಾಯಾಧೀಶರನ್ನು ಹೊಂದಿರುವಂತ ಪೀಠ ಯಾವುದು ಅಂದ್ರೆ ಅದು ಕೇಶವಾನಂದ ಭಾರತಿ ಪ್ರಕರಣ ಅಂತ ನೋಡ್ತೀವಿ. ಇದು 145ನೇ ವಿಧಿಯಲ್ಲಿರುವಂತಹ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಮತ್ತು ಅದರ್ ಬೆಂಚಸ್ ಅಂತ ನೋಡ್ತೀವಿ. ಸೊ ಇಲ್ಲಿ ವಿಭಾಗೀಯ ಪೀಠಗಳು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣಗಳನ್ನ ಇಲ್ಲಿ ತ್ವರಿತಗತಿಯಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಅಥವಾ ತೀರ್ಪುಗಳನ್ನ ನೀಡಲಿಕ್ಕೋಸ್ಕರವಾಗಿ ವಿಭಾಗೀಯ ಪೀಠಗಳನ್ನ ರಚನೆ ಮಾಡಲಾಗ್ತಾ ಇದೆ. ಸೊ ಈಗ ಪ್ರಸ್ತುತ ಸಂದರ್ಭದಲ್ಲಿ 4 ವಿಭಾಗೀಯ ಪೀಠಗಳನ್ನು ಹೊಂದಿರುವಂತದನ್ನ ನೋಡ್ತೀವಿ. ಆಸ್ ಪಾರ್ಟ್ ಆಫ್ ಸಿವಿಲ್ 2 ಇದಾವೆ, ಅಂಡ್ ಅದೇ ರೀತಿಯಲ್ಲಿ ಕ್ರಿಮಿನಲ್ ಕೇಸಸ್ಗೆ ಅನುಸಾರವಾಗಿ 2 ಇರುವಂತದನ್ನ ನೋಡ್ತೀವಿ. ದೇರ್ ಆರ್ ಟೋಟಲಿ 4 ಡಿವಿಷನಲ್ ಬೆಂಚಸ್. ಅಂಡ್ ಸಿವಿಲ್ ಬೆಂಚಸ್ ಅನ್ನು ಸ್ಥಾಪನೆ ಮಾಡಿದ್ದು 1986ರಲ್ಲಿ ಆದ್ರೆ 1991ರಲ್ಲಿ ಕ್ರಿಮಿನಲ್ ಪ್ರಕರಣಗಳ ವಿಭಾಗೀಯ ಪೀಠವನ್ನ ನ್ಯಾಯಪೀಠವನ್ನ ರಚನೆ ಮಾಡಿರುವಂತದನ್ನ ನೋಡ್ತೀವಿ. ಅಂಡ್ ಇದರಲ್ಲಿನೂ ಈ ಪೀಠಗಳ ಅತಿ ಪ್ರಮುಖ ಉದ್ದೇಶ ಏನಾಗಿರುತ್ತೆ. ಸೊ ಅಗೇನ್ ಇಲ್ಲಿ ನಾವು ನೋಡ್ತೀವಿ ಯಾವ ಪ್ರಕರಣ ಯಾವ ಪೀಠಕ್ಕೆ ಕೊಡಬೇಕು ಅನ್ನುವಂತ ನಿರ್ಧಾರ ಮಾಡುವಂತದ್ದು ಇಲ್ಲಿ CJI. ಸೊ ಇಲ್ಲಿ ದ CJI ಹ್ಯಾಸ್ ದ ಅಲ್ಟಿಮೇಟ್ ಪವರ್ ಟು ಡಿಸೈಡ್ ದ ಬೆಂಚ್ ಅಂತ ನೋಡ್ತೀವಿ ನಾವು, ದ ಡಿವಿಷನಲ್ ಬೆಂಚ್ ಅಂತ ನೋಡ್ತೀವಿ. CJI ಹ್ಯಾಸ್ ದ ಅಲ್ಟಿಮೇಟ್ ಪವರ್. ಹಾಗಾಗಿನೇ CJI ಅವರನ್ನ ನಾವು ದ ಮಾಸ್ಟರ್ ಆಫ್ ರೋಸ್ಟರ್ ಅಂತ ಕರೆಯಲಾಗುತ್ತೆ. ದ CJI ವಾಸ್ ನೌನ್ ಆಸ್ ಅ ಮಾಸ್ಟರ್ ಆಫ್ ರೋಸ್ಟರ್. ಅಂದ್ರೆ ಅರ್ಥ ಏನಿಲ್ಲ, ಯಾವ ಪೀಠಕ್ಕೆ ಯಾವ ಪ್ರಕರಣವನ್ನ ನೀಡಬೇಕು ಅನ್ನುವಂತ ನಿರ್ಧಾರವನ್ನು ಕೈಗೊಳ್ಳುವಂತದ್ದು ಕೇವಲ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಸೊ ಹಾಗಾಗಿನೇ ದ CJI ವಾಸ್ ನೌನ್ ಆಸ್ ಅ ಮಾಸ್ಟರ್ ಆಫ್ ಅ ರೋಸ್ಟರ್ ಅಂತ ಕರಿತೀವಿ. ಯಾವ ಪೀಠಕ್ಕೆ ಯಾವ ರೀತಿಯಾದ ಪ್ರಕರಣಗಳನ್ನ ನೀಡಬೇಕು ಅಂತ ನಿರ್ಧಾರ ಕೈಗೊಳ್ಳುವಂತದ್ದು ಅದು ಕೇವಲ ಯಾರು CJI ಅಂತ ಕರಿತೀವಿ. ನೆಕ್ಸ್ಟ್ ಈ ಪ್ರಕರಣಗಳಲ್ಲಿ ಓಲ್ಡ್ ಕೇಸಸ್ ಅಂತ ನೋಡ್ತೀವಿ ಅಂಡ್ ಫ್ರೆಶ್ ಕೇಸಸ್ ಅಂತ ನೋಡ್ತೀವಿ. 2 ರೀತಿಯಲ್ಲಿ ಇವುಗಳನ್ನು ವಿಭಜನೆ ಮಾಡಲಾಗುತ್ತೆ. ಫಾರ್ ದ ಓಲ್ಡ್ ಕೇಸಸ್ ಯಾವಾಗ್ಲೂ ಏನಾಗುತ್ತೆ, ದ ನಾನ್ ಮಿಸಲೇನಿಯಸ್ ಅಂತ ನೋಡ್ತೀವಿ. ಸೊ ನಾನ್ ಮಿಸಲೇನಿಯಸ್ ಅನ್ನುವಂಥದ್ದು ಯಾವುದು, ವಿವಿಧೇತರ ಪ್ರಕರಣಗಳು ಅಂತ ಕರಿತೀವಿ. ವಿವಿಧೇತರ ಅನ್ನುವಂಥದ್ದು ನಾನ್ ಮಿಸಲೇನಿಯಸ್ ಅಂತ ನೋಡ್ತೀವಿ. ಯೂಶಲಿ ಇದನ್ನ ಮಂಗಳವಾರ, ಬುಧವಾರ ಮತ್ತು ಗುರುವಾರ 3 ದಿನಗಳಲ್ಲಿ ಅಲ್ಲಿ ಆ ಓಲ್ಡ್ ಕೇಸಸ್ ಬಗ್ಗೆ, ಹಿಂದಿನ ಪ್ರಕರಣಗಳ ಬಗ್ಗೆ ಚರ್ಚೆ ಆಗುವಂತದ್ದು ಅಥವಾ ಅದರ ಮೇಲೆ ವಾದ ವಿವಾದಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತದ್ದನ್ನ ನೋಡ್ತೇವೆ. ಫಾರ್ ದ ಓಲ್ಡ್ ಕೇಸಸ್ ನಾನ್ ಮಿಸಲೇನಿಯಸ್ ಅಂತ ನೋಡ್ತೇವೆ, ಅದು ಟ್ಯೂಸ್ಡೇ,
ವೆಡ್ನೆಸ್ಡೇ ಅಂಡ್ ಥರ್ಸ್ಡೇ ಅಂತ ನೋಡ್ತೀವಿ. ಈ 3 ದಿನಗಳಲ್ಲಿ ವಿವಿಧೇತರ ಪ್ರಕರಣಗಳ ಮೇಲೆ ವಾದ ವಿವಾದಗಳು ಉದ್ಭವಗೊಳ್ಳುವಂತದ್ದನ್ನು ನೋಡ್ತೀವಿ. ಅಂಡ್ ವಿವಿಧ ಪ್ರಕರಣಗಳು ಅಂತ ಬಂದಾಗ ದ ಫ್ರೆಶ್ ಫೈಲಿಂಗ್ಸ್ ಅಂತ ನೋಡ್ತೀವಿ. ದ ಫ್ರೆಶ್ ಫೈಲಿಂಗ್ ಅಂತ ಬಂದಾಗ ಹೊಸ ರೀತಿಯಾದ ದಾಖಲಾತಿಗಳು ಅಥವಾ ಪ್ರಾಥಮಿಕ ಮೇಲ್ವಿಚಾರಣೆಯನ್ನು ಮಾಡುವಂತ ಪ್ರಕರಣಗಳನ್ನ ಫ್ರೆಶ್ ಅಂತ ಕರಿತೀವಿ, ವಿವಿಧ ಅಂತ ಕರಿತೀವಿ, ದಟ್ ಇಸ್ ಮಿಸ್ಲೇನಿಯಸ್ ಅಂತ ಕರಿತೀವಿ. ಅದು ಸೋಮವಾರ ಮತ್ತು ಶುಕ್ರವಾರ ಕಾರ್ಯರೂಪದಲ್ಲಿರುವಂತದ್ದನ್ನ ನೋಡ್ತೀವಿ. ಮಂಡೇ ಅಂಡ್ ಫ್ರೈಡೆ ಈ 2 ದಿನಗಳು ಮಿಸ್ಲೇನಿಯಸ್ ಕೇಸಸ್ ಅಂತ ನೋಡ್ತೀವಿ. 3 ದಿನಗಳು ಟ್ಯೂಸ್ಡೇ, ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ನಾನ್ ಮಿಸ್ಲೇನಿಯಸ್ ಕೇಸಸ್ ಗಳನ್ನ ಅನುಸಾರವಾಗಿ ಅದು ಕಾರ್ಯನಿರ್ವಹಣೆಯಲ್ಲಿ ಇರುವಂತದ್ದನ್ನ ಕಾಣ್ತೀವಿ. ಸೊ ಐ ಹೋಪ್ ಇದು ಕ್ಲಿಯರ್ ಇದೆ ಅಂತೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಏನಾದ್ರು ಡೌಟ್ಸ್ ಗಳಿತ್ತು ಅಂತಂದ್ರೆ ಯು ಕ್ಯಾನ್ ಆಸ್ಕ್. ಅದೇ ರೀತಿಯಲ್ಲಿ ದ ಆರ್ಟಿಕಲ್ 130 ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಇದಕ್ಕೆ ಅನುಸಾರವಾಗಿ 130ನೇ ವಿಧಿಯು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಏನದು 130ನೇ ವಿಧಿ ಏನ್ ಹೇಳುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಇಟ್ ವಾಸ್ ದ ಸೀಟ್ ಆಫ್ ದ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ. ಸರ್ವೋಚ್ಚ ನ್ಯಾಯಾಲಯದ ಕಚೇರಿ, ಕೇಂದ್ರ ಕಚೇರಿ ಅಂತ ನೋಡ್ತೀವಿ. ಆಸ್ ಆಫ್ ನೌ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ನ್ಯೂ ಡೆಲ್ಲಿ ಅಂತ ನೋಡ್ತೀವಿ. ಆದ್ರೆ ಎಲ್ಲಾ ಪ್ರಕರಣಗಳನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿನೇ ಜಾರಿಗೆ ತರುವಂತದ್ದು ಕಷ್ಟವಾಗತ್ತೆ. ಹಾಗಾಗಿನೇ ಆಯಾ ವೃಂದದಲ್ಲಿ ಈಗ ದಕ್ಷಿಣ ಭಾರತದ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಅಪೀಲು ಮಾಡ್ಲಿಕ್ಕೆ ಕಷ್ಟವಾಗತ್ತೆ. ಆದ ಕಾರಣದಿಂದನೇ ದಕ್ಷಿಣ ಭಾರತದಲ್ಲಿನೇ ಒಂದು ಅಧೀನ ನ್ಯಾಯಾಲಯವನ್ನ ಜಾರಿಗೆ ತರಬೇಕು ಅನ್ನುವಂತ ಘೋಷಣೆಗಳನ್ನ ನಾವು ನೋಡ್ತಾ ಇದೀವಿ. ಸೊ ಇದಕ್ಕನುಸಾರವಾಗಿ ಎಲ್ಲಾ ರೀತಿಯಾದ ಅಧಿಕಾರಗಳು ಅಧೀನ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವಂತ ಅಥವಾ ಅದರ ಕೇಂದ್ರ ಕಚೇರಿಯನ್ನು ಬದಲಾವಣೆ ಮಾಡುವಂತ ಅಧಿಕಾರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗಿರುತ್ತೆ. ಬಟ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಹ್ಯಾಸ್ ದ ಅಲ್ಟಿಮೇಟ್ ಪವರ್. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ಅಧೀನ ಸರ್ವೋಚ್ಚ ನ್ಯಾಯಾಲಯವನ್ನ ಸ್ಥಾಪನೆ ಮಾಡಬಹುದು. ಎಷ್ಟು ಅಧೀನ ಸರ್ವೋಚ್ಚ ನ್ಯಾಯಾಲಯನ ಬೇಕಾದ್ರೂ ಸ್ಥಾಪನೆ ಮಾಡಬಹುದು. ಆಸ್ ಆಫ್ ನಾವು ಏನ್ ಹೇಳ್ತಾ ಇದೀವಿ, ಇವಾಗ ನಾರ್ತ್ ಅಲ್ಲಿ ಡೆಲ್ಲಿ ಆಲ್ರೆಡಿ ಇರೋದ್ರಿಂದ ಸೌತ್, ವೆಸ್ಟ್, ಈಸ್ಟ್ ಅಲ್ಲಿನೂ ಸಹ ಸರ್ವೋಚ್ಚ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಕೂಗನ ಬೇಡಿಕೆಗಳನ್ನ ಇಟ್ಟಿದ್ದಾವೆ. ಸೊ ಅದರ ಪರಿಗಣನೆಗೆ ಅನುಸಾರವಾಗಿ ಮಾಡಬಹುದು. ಆದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗೆ ಅಧಿಕಾರ ಇರುವಂತದನ್ನ ಕಾಣ್ತೀವಿ ಸ್ನೇಹಿತರೆ. ಐ ಹೋಪ್ ಇಲ್ಲಿವರೆಗೆ ಕ್ಲಿಯರ್ ಇದೆ ಅಂತೇಳಿ ಅನ್ಕೊಳ್ತೀನಿ. ದ ನೆಕ್ಸ್ಟ್ ಪ್ರೊವಿಷನ್, ದ ನೆಕ್ಸ್ಟ್ ಆರ್ಟಿಕಲ್ ರಿಲೇಟೆಡ್ ಟು ದ ಕರೆಂಟ್ ಅಫೇರ್ಸ್ ವಾಸ್. ಸೊ ಮುಂದಿನ ಆರ್ಟಿಕಲ್ ಅನ್ನ ನೋಡುವಂತದ್ದಾದ್ರೆ ಇಟ್ ವಾಸ್ ISP ಅಂಡ್ ICI ಅಂತ ನೋಡ್ತಾ ಇದೀವಿ. ಸೊ ಏನಿದು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಹಲವಾರು ಬಾರಿ ಇದರ ಮೇಲೆ ಪ್ರಶ್ನೆಗಳನ್ನ ಸರ್ವೇ ಸಾಮಾನ್ಯವಾಗಿ ಕೇಳಿದ್ದಾರೆ. ಸೊ ಬಿ ಕೇರ್ಫುಲ್. ಏನದು ISP ಮತ್ತು ICI ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ದ ಫಸ್ಟ್ ಒನ್ ನೋಡಿ, ISP ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ಅಂತ ನೋಡ್ತೇವೆ. ಇಟ್ ವಾಸ್ ಅನ್ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್. ISP ಅನ್ನುವಂಥದ್ದು ಇಟ್ ವಾಸ್ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್, ಸೇವಾ ಉತ್ಪಾದನಾ ಸೂಚ್ಯಾಂಕ ಅಂತ ಕರಿತೀವಿ, ಸೇವಾ ಉತ್ಪಾದನಾ ಸೂಚ್ಯಾಂಕ. ಅಂಡ್ ICI ಅನ್ನುವಂಥದ್ದು ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್. ಕೋರ್ ಇಂಡಸ್ಟ್ರೀಸ್ ಗಳ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿದಾನೆ. ಅಂಡ್ ಇದು ಒನ್ ಆಫ್ ದ ಮೋಸ್ಟ್ ರಿಪೀಟೇಟಿವ್ ಥೀಮ್ ಅಂಡರ್ ದಿ ಕಾಂಪಿಟೇಟಿವ್ ಎಕ್ಸಾಮ್. ಸೊ ISP is ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್, ICI as ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಅಂತ ನೋಡ್ತೇವೆ. ಇವು ಎರಡು ಬಹಳ ಇಂಪಾರ್ಟೆಂಟ್. ಅಗೇನ್ ಯಾಕೆ ಅನ್ನುವಂಥದ್ದು ವಿಚ್ ಇಸ್ ವಿಲ್ ಡಿಸ್ಕಸ್ ರೈಟ್ ನೌ. ಈಗ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಫಸ್ಟ್ ಒನ್ ಏನ್ ಹೇಳ್ತಾ ಇದೆ, ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್, ಸೇವಾ ಉತ್ಪಾದನಾ ಸೂಚ್ಯಾಂಕ. ಬಟ್ ಮೂಲತಃವಾಗಿ ಯಾವುದೇ ನಮ್ಮ ದೇಶದ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸೇವಾ ವಲಯದ ಕಾಂಟ್ರಿಬ್ಯೂಷನ್ ಸರಿಸುಮಾರು 56% ಇರುವಂತದ್ದನ್ನು ನೋಡ್ತೀವಿ. ದ 56% ಕಾಂಟ್ರಿಬ್ಯೂಷನ್ ವಾಸ್ ಫ್ರಮ್ ದ ಸರ್ವಿಸ್ ಸೆಕ್ಟರ್. ಆದ್ರೆ ಪ್ರತ್ಯೇಕ ವಲಯಗಳಲ್ಲಿ, ಸೇವಾ ವಲಯದ ಪ್ರತ್ಯೇಕ ಅಂಶಗಳಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಅನ್ನು ಮಾಡ್ತಾ ಇದ್ದಾವೆ, ಸಬ್ ಕ್ಯಾಟಗರೀಸ್ ಅಂಡರ್ ದ ಸರ್ವಿಸ್ ಸೆಕ್ಟರ್ಸ್ ಯಾವ್ಯಾವು, ಸೊ ಅದರಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಹಾಗಾಗಿನೇ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಯ ಹಂತದಲ್ಲಿ ಸೇವಾ ವಲಯದ ಉತ್ಪಾದನಾ ಸೂಚ್ಯಾಂಕದ ಮೇಲೆ ಇಲ್ಲಿ ಮೊದಲ ಬಾರಿಗೆ 2024-25 ಆಧಾರ ವರ್ಷ ಎಂದು ಪರಿಗಣನೆಗೆ ತೆಗೆದುಕೊಂಡು ಇದೇ ಮೊದಲ ಬಾರಿಗೆ ಇದರ ಸೂಚ್ಯಾಂಕವನ್ನು ಪ್ರಕಟಣೆ ಮಾಡುವಂತದನ್ನ ಕಾಣಬಹುದು. ದ 2024-25 ವಾಸ್ ದ ಬೇಸ್ ಇಯರ್. ಇದು ನ್ಯೂ ಇಂಡಿಕೇಟರ್ ಟು ಎಸ್ಟಿಮೇಟ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಎಕನಾಮಿ ವಿತ್ ರೆಸ್ಪೆಕ್ಟ್ ಟು ಸರ್ವಿಸ್ ಸೆಕ್ಟರ್. ಇದು ಹೊಸ ಸೂಚಕವಾಗಿರುವ ಕಾರಣದಿಂದ ನಿಮ್ಮ ಮುಂಬರುವಂತ ಪ್ರಶ್ನೆಗಳಿಗೆ ಅದರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಆಸ್ ಪಾರ್ಟ್ ಆಫ್ ದಿಸ್ ಇದನ್ನ ಅಂದಾಜು ಮಾಡುವಂತದ್ದು ಯಾರು? ಇಟ್ ವಾಸ್
a Ministry of Statistics and Program Implementation, and which will be estimated by a NSO, National Statistical Organization. ಸೊ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಧೀನದಲ್ಲಿ ಇಲ್ಲಿ NSO ಇದರ ವರದಿಯನ್ನು ಕೊಡುವಂತದ್ದನ್ನು ನೋಡ್ತೀವಿ ಆನ್ ದ ಮಂತ್ಲಿ ಬೇಸಿಸ್. ಮಾಸಿಕ ವರದಿಗಳನ್ನು ಕೊಡುವಂತದ್ದನ್ನು ನೋಡ್ತೀವಿ. ಅಂಡ್ ಆಸ್ ಆಫ್ ನೌ GDP-ಗೆ ಕೊಡುವಂತ ಕಾಂಟ್ರಿಬ್ಯೂಷನ್ 56%. ಇದರ ಕಾಂಟ್ರಿಬ್ಯೂಷನ್ ಗೆ ಅನುಸಾರವಾಗಿ ಉತ್ಪಾದನಾ ಸೂಚ್ಯಾಂಕವನ್ನು ಪರಿಗಣನೆ ತೆಗೆದುಕೊಳ್ಳುವಂತದನ್ನು ನೋಡ್ತೀವಿ. ಅಂಡ್ ಆಸ್ ಆಫ್ ನೌ ಇಲ್ಲಿ ಫಾರ್ಮಲ್ ಸರ್ವಿಸಸ್ ಅನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾ ಇದೆ. ಆಸ್ ಆಫ್ ನೌ ದ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ ವಿಚ್ ಫೋಕಸಸ್ ಓನ್ಲಿ ಆನ್ ದ ಫಾರ್ಮಲ್ ಪ್ರೊಡಕ್ಷನ್ ಆರ್ ದ ಫಾರ್ಮಲ್ ಸರ್ವಿಸಸ್ ಅಂತ ನೋಡ್ತೀವಿ. ಸಂಘಟಿತ ಸೇವಾ ವಲಯಗಳನ್ನ ಮಾತ್ರ ಅದು ಅಂದಾಜು ಮಾಡ್ತಿರುವಂತದ್ದ ನೋಡ್ತೀವಿ. ಅಂಡ್ ಇದಕ್ಕನುಸಾರವಾಗಿ ಪ್ರಸ್ತುತ ಸಂದರ್ಭದಲ್ಲಿ 19 ಸೇವೆಗಳನ್ನ ಪರಿಗಣನೆ ತೆಗೆದುಕೊಳ್ಳುವಂತದನ್ನ ಕಾಣಬಹುದು. ಬಟ್ 2024-25 ಈ ಮೂಲ ವರ್ಷದ ಆಧಾರವಾಗಿ ಬೇಸ್ ಇಯರ್ ಅನುಸಾರವಾಗಿ 19 ಸೇವೆಗಳನ್ನು ಒದಗಿಸುವಂತ ಸೂಚಕಗಳನ್ನು ಒದಗಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಆ ವರದಿಗಳನ್ನ ನಮ್ಗೆ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ. ಯಾವ ರೀತಿ ನಾವು ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಅಂತ ಹೇಳ್ತಾ ಇದ್ವು, ಅದೇ ರೀತಿಯಲ್ಲಿ ಇವಾಗ ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್ಸ್ ವ್ಯಾಲ್ಯೂಯೇಟ್ ನಮ್ಗೆ ಸಿಗುವಂತದನ್ನ ಕಾಣಬಹುದು. ಸೊ ಈಗ ICI ಅನ್ನುವಂಥದ್ರಲ್ಲಿ ಪ್ರಸ್ತುತದವರೆಗೂ ಹಲವಾರು ಬಾರಿ ಎಕ್ಸಾಮ್ಸ್ ಗಳಲ್ಲಿ ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ಅನ್ನ ಕೇಳಿದಾನೆ. ಯಾವುದು ಕೋರ್ ಕೈಗಾರಿಕೆಗಳ ಮೇಲೆ, ಕೋರ್ ಕೈಗಾರಿಕೆಗಳ ಸೂಚ್ಯಾಂಕಗಳು ಅಂತ ಕರಿತೀವಿ. IIP ಆರ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ನೋಡ್ತೀವಲ್ಲ, IIP ಅಧೀನದಲ್ಲಿ ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಅಂತ ನೋಡ್ತೇವೆ. ಸೊ ಇದಕ್ಕನುಸಾರವಾಗಿ ಈಗ ಕೆಲವು ಬದಲಾವಣೆಗಳನ್ನ ನೋಡಿದ್ವಿ. ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಅಲ್ಲಿ ದೇರ್ ಆರ್ ಸರ್ಟೆನ್ ಚೇಂಜಸ್. ಆ ಚೇಂಜಸ್ ಗಳ ಮೇಲೆನೆ ಪ್ರಶ್ನೆ ಕೇಳುವಂತದ್ದನ್ನ ಕಾಣಬಹುದು. ಇವಾಗ ದೇರ್ ಆರ್ ಸರ್ಟೆನ್ ಚೇಂಜಸ್ ಅಂಡರ್ ದಿ ICI. ಏನದು ಬದಲಾವಣೆಗಳು? ಫಸ್ಟ್ ಒನ್, ದ ಬೇಸ್ ಇಯರ್ ವಾಸ್ ಚೇಂಜ್ಡ್. ಸೊ ಅರ್ಲಿಯರ್ ಇಟ್ ವಾಸ್ 2011 ಇರುವಂತ ಬೇಸ್ ಇಯರ್ ಈಗ ಪ್ರಸ್ತುತ ಸಂದರ್ಭದಲ್ಲಿ ಮೂಲ ವರ್ಷವನ್ನ 2022-23ಕ್ಕೆ ಜಾರಿಗೆ ತಂದಿರುವಂತದ್ದನ್ನ ನೋಡ್ತೀವಿ. ದ 2022-23 ವಾಸ್ ದ base year for the index of core industries, and it will also estimate on the monthly basis. ಮಾಸಿಕವಾಗಿ ವರದಿಗಳನ್ನು ಕೊಡುವಂತದ್ದು it was by Office of Economic Advisor under the Department for Promotion of Industry and Internal Trade, DPIIT, Department for Promotion of Industry and Internal Trade, ಅದರ ಅಧೀನದಲ್ಲಿ which was estimated by Ministry of Commerce and Industry on monthly basis. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅದರ ವರದಿಗಳನ್ನು ಕೊಡುವಂತದ್ದನ್ನು ನೋಡ್ತೀವಿ. ಅಂಡರ್ ದಿ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಅದು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಅಲ್ಲಿ ಕೊಡುವಂತದ್ದನ್ನು ನೋಡ್ತೀವಿ. ಇಲ್ಲಿಯವರೆಗೆ ದ ಸೆಕೆಂಡ್ ಚೇಂಜಸ್ ಏನಾಗಿದೆ ಇಲ್ಲಿಯವರೆಗೆ 8 ಇಂಡಸ್ಟ್ರೀಸ್ ಗಳ ಅಂದಾಜುಗಳನ್ನು ಮಾಡ್ತಿರುವಂತದ್ದು ಈಗ 9 ಇಂಡಸ್ಟ್ರೀಸ್ ಗಳನ್ನ ಅಂದಾಜು ಮಾಡ್ತಾ ಇದೆ. ದ ನ್ಯೂಲಿ ಆಡೆಡ್ ಇಂಡಸ್ಟ್ರಿ ಯಾವುದು ಅಂತಾನು ಕೇಳಿರ್ತಾನೆ, ವಿಚ್ ವಾಸ್ ದ ಐರನ್ ಓರ್. The iron ore was the newly added core industry in India. ಅಲ್ಲಿಯವರೆಗೆ 8 ಕೈಗಾರಿಕಾ ಅಂಶಗಳನ್ನು ಹೊಂದಿರುವಂತದ್ದು ಈಗ 9 ಕೈಗಾರಿಕಾ ಅಂಶಗಳನ್ನು ಹೊಂದಿರುವಂತದ್ದನ್ನ ತಾವೆಲ್ಲರೂ ಗಮನಿಸಬಹುದು. ಸೊ ದಟ್ ವಾಸ್ ಅ ಮೇಜರ್ ಚೇಂಜ್. ಅರ್ಲಿಯರ್ ದೇರ್ ಆರ್ 8 core industries, but right now it was having 9 core industries, and the newly added core industry was iron ore ಅಂತ ನೋಡ್ತೀವಿ. ಅಂಡ್ ಮೊದಲಿಗೆ 8 core industries ಗಳ ಪ್ರಾತಿನಿಧ್ಯತೆ ಕಾಂಟ್ರಿಬ್ಯೂಷನ್ ಅನ್ನ ನೋಡಿದಾಗ 40.27 ಅಂಡರ್ ದಿ IIP ಇತ್ತು. The third one was 40.27% of the contribution was from these 8 core industries. Now it was being reduced due to the change in the base year, and it was being reduced to 32.88%. ಈಗ ಪ್ರಸ್ತುತ ಸಂದರ್ಭದಲ್ಲಿ ಕೈಗಾರಿಕಾ ವಲಯದಲ್ಲಿ ಈ 9 ಕೈಗಾರಿಕಾ ವಲಯದ ಪಾತ್ರ 32.88% ಕೊಡುಗೆಯನ್ನ ಕೊಡ್ತಾ ಇದೆ. ಸೊ ಇದು ದ ನೆಕ್ಸ್ಟ್ ಚೇಂಜ್, ಅಂಡ್ ಇದು ಬದಲಾವಣೆ ಆಗಿದೆ. ಕೋರ್ ಇಂಡಸ್ಟ್ರೀಸ್ ಗಳ ಕೊಡುಗೆ GDP ಅಲ್ಲಿ ಬದಲಾವಣೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಮೂಲ ವರ್ಷ. ಕ್ಲಿಯರ್ ಇದೆನಾ? ಅಂಡ್ ಇದರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇರುವಂತದ್ದು ಯಾವುದು ಅನ್ನುವಂಥದ್ದು ಗೊತ್ತಿರಲಿ. ಎಲೆಕ್ಟ್ರಿಸಿಟಿ ವಾಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅರೌಂಡ್ 30.93%, ಅಂಡ್ ಲೋವೆಸ್ಟ್ ಕಾಂಟ್ರಿಬ್ಯೂಷನ್ ವಾಸ್ ಫರ್ಟಿಲೈಸರ್ಸ್ ಅರೌಂಡ್ 2.73%. ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ 9ರಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುತ್ತಿರುವಂತದ್ದು ಆಸ್ ಆಫ್ ನೌ ಇಟ್ ವಾಸ್ ಎಲೆಕ್ಟ್ರಿಸಿಟಿ 30.93%. ಲೋವೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಿರುವಂತದ್ದು ಕೋರ್ ಇಂಡಸ್ಟ್ರೀಸ್ ಅಲ್ಲಿ ಇಟ್ ವಾಸ್ ಫರ್ಟಿಲೈಸರ್ಸ್ 2.73% ಅಂತ ನೋಡ್ತೇವೆ. ಸೊ ಆ 8 ಇರುವಂತದ್ದು ಈಗ 9ನೇದು ಐರನ್ ಓರ್ ಅಂತ ಹೇಳ್ತಾ ಇದೀವಿ. ಆ 9 ಕೈಗಾರಿಕಾ ಸೂಚ್ಯಾಂಕಗಳು ಯಾವುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ದೋಸ್ ಆರ್ ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್ಸ್, ಸ್ಟೀಲ್,
ಸಿಮೆಂಟ್, ಎಲೆಕ್ಟ್ರಿಸಿಟಿ ಅಂಡ್ ಐರನ್ ಓರ್ ಅಂತ ನೋಡ್ತೀವಿ. ದೀಸ್ ಆರ್ ದ 9 ಕೋರ್ ಇಂಡಸ್ಟ್ರೀಸ್. 8 ಇದ್ದಿದ್ದು ಈಗ ಐರನ್ ಓರ್ ಅನ್ನು ಸೇರಿಸಿ 9 ಆಗಿದ್ದಾವೆ. ಕ್ಲಿಯರ್ ಇದೆನಾ? ಅಂಡ್ ಐರನ್ ಓರ್ ಆಸ್ ಆಫ್ ನೌ ಹ್ಯಾವಿಂಗ್ ದ ಕಾಂಟ್ರಿಬ್ಯೂಷನ್ ಆಫ್ ಅರೌಂಡ್ 4.90%. ಹೊಸದಾಗಿ ಆಡ್ ಆಗಿರುವಂತಹ ಐರನ್ ಓರ್ ಕಾಂಟ್ರಿಬ್ಯೂಷನ್ 4.9% ಇದೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಪ್ರಾವಿಷನ್ಸ್. ಐ ಹೋಪ್ ಇದು ಕ್ಲಿಯರ್ ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ದ ನೆಕ್ಸ್ಟ್ ಒನ್, the next article related to current affairs was the NFSA 2013, National Food Security Act, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ಬಂದಿದ್ದು 2013ರಲ್ಲಿ. ಬಟ್ ಇತ್ತೀಚೆಗೆ ಕೆಲವು ಬದಲಾವಣೆಗಳನ್ನು ಇದರಲ್ಲಿ ನಾವು ಕಾಣ್ತೀವಿ. ಆ ಬದಲಾವಣೆಗಳು ಏನು ಅಂಡ್ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಅಗೇನ್ ದ ಫಸ್ಟ್ ಒನ್, ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ 2013. ಇದರ ಮೂಲತಃ ಅಂಶ ಅಂತ ತೆಗೆದುಕೊಂಡಾಗ ಮೂಲವಾಗಿ ಇದನ್ನ ನಾವು ಜಾರಿಗೆ ತಂದಿದ್ದು ಇಟ್ ವಾಸ್ ಬೈ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ನೋಡ್ತೀವಿ, ದ PDS 1992. ಆರ್ಥಿಕ ಹಿಂಜರಿತ ಅಥವಾ ಆರ್ಥಿಕ ಕುಸಿತ 1991ರಲ್ಲಿ ಆರ್ಥಿಕ ಕುಸಿತ ಉದ್ಭವವಾದ ಕಾರಣದಿಂದ ಸಾರ್ವಜನಿಕ ವಿತರಣಾ ಪದ್ಧತಿ ಅಥವಾ ವ್ಯವಸ್ಥೆಯನ್ನ 1992ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅಂದ್ರೆ ಬಿಲೋ ದ ಪಾವರ್ಟಿ ಲೈನ್, ಬಡತನ ಎಸ್ಪೆಷಲಿ ಅದು ಬಿಲೋ ದ ಪಾವರ್ಟಿ ಲೈನ್ ಅಂತ ನೋಡ್ತಾ ಇದೀವಿ. ಸೊ ನಿಗದಿತ ಪ್ರಮಾಣದ ಆದಾಯಗಳಿಗಿಂತ ಕಡಿಮೆ ಇರುವಂತ, ಬಡತನ ರೇಖೆಗಿಂತ ಕಡಿಮೆ ಇರುವಂತ ಕುಟುಂಬಗಳಿಗೆ ಮಾಸಿಕವಾಗಿ ಇಂತಿಷ್ಟು ಪ್ರಮಾಣದ ಆಹಾರ ಧಾನ್ಯಗಳನ್ನ ಸರ್ಕಾರ ವಿತರಣೆ ಮಾಡುವಂತ ಪ್ರಯತ್ನವನ್ನ 1992ರಿಂದ ಜಾರಿಗೆ ತರುತ್ತೆ. ಸೊ ಇದಕ್ಕನುಸಾರವಾಗಿ ಸರ್ಕಾರ ಎಸ್ಪೆಷಲಿ ಒಂದು ತಿಂಗಳಿಗೆ ಒಬ್ಬರಿಗೆ 7 kg ಆಹಾರ ಧಾನ್ಯಗಳನ್ನು ಕೊಡುವಂತ ಪ್ರಯತ್ನ ಮಾಡಿತ್ತು. ಅಂಡ್ ಇದನ್ನ ಜಾರಿಗೆ ತರುವಂತ ಪ್ರಯತ್ನದಲ್ಲಿನೇ ಅಂತ್ಯೋದಯ ಅನ್ನ ಯೋಜನಾ ಅನ್ನುವಂತ ಸ್ಕೀಮ್ ಅನ್ನು ಜಾರಿಗೆ ತರುತ್ತೆ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂತ್ಯೋದಯ ಅನ್ನ ಯೋಜನಾ. ಸೊ ಅಂತ್ಯೋದಯ ಅನ್ನ ಯೋಜನಾ ಅನ್ನುವಂತ ಸ್ಕೀಮ್ ಅನ್ನು ಜಾರಿಗೆ ತರುತ್ತೆ. ಸೊ ಇದಕ್ಕೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ 2013 ಅನುಸಾರವಾಗಿ ಅಂತ್ಯೋದಯ ಅನ್ನ ಯೋಜನೆಯನ್ನ ಜಾರಿಗೆ ತರುತ್ತೆ. ಸೊ ಇದಕ್ಕನುಸಾರವಾಗಿ ಇಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಏನ್ ಮಾಡ್ತಾ ಇದೆ, ಅದು ದ ಮ್ಯಾಕ್ಸಿಮಮ್ ಕ್ಯಾಪ್ ಅನ್ನ ಹೇಳ್ತಾ ಇದೆ. ದಟ್ ಈಸ್ 35 kgs ಪರ್ ಫ್ಯಾಮಿಲಿ ಅಂತ ಹೇಳ್ತಾ ಇದೆ, ಪರ್ ಮಂತ್. ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ 35 kg ಆಹಾರ ಧಾನ್ಯಗಳನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಡ್ ವಿಚ್ ವಾಸ್ ರಿಲೇಟೆಡ್ ಟು ದ ಹೌಸ್ ಹೋಲ್ಡ್ಸ್ ಅಂತ ನೋಡ್ತಾ ಇದೀವಿ, ಕುಟುಂಬಗಳಿಗೆ ಅನುಸಾರವಾಗಿ. ಈಗ ಒಂದು ಕುಟುಂಬದಲ್ಲಿ 5 ಜನನು ಇರ್ಬೋದು, 6 ಜನ ಇರ್ಬೋದು, ಇಬ್ಬರೇ ಇರ್ಬೋದು, 10 ಜನರು ಇರ್ಬೋದು. ಆದ್ರೆ 35 kg ಆಹಾರ ಧಾನ್ಯವನ್ನ ಅದು ಕೊಡ್ತಾ ಇತ್ತು. ಅಂಡ್ ಇದರಿಂದಾಗಿ ಏನ್ ಮಾಡುತ್ತೆ, ಅದು 50% ಅರ್ಬನ್ ಫ್ಯಾಮಿಲೀಸ್ಗೆ, 75% ರೂರಲ್ ಫ್ಯಾಮಿಲೀಸ್ಗೆ ಇದರಿಂದ ಅತಿ ಹೆಚ್ಚು ಸಹಾಯವಾಗುವಂತದ ನೋಡ್ತೀವಿ. ವಿಚ್ ಬೆನಿಫಿಟೆಡ್ ಆಲ್ಮೋಸ್ಟ್ 50% ಅಂಡರ್ ದಿ ಅರ್ಬನ್ ಏರಿಯಾ ಅಂಡ್ 75% ಆಫ್ ದ ರೂರಲ್ ಏರಿಯಾ ವೇರ್ ಎಂಪವರ್ಡ್ ಬೈ ದಿಸ್ ಅಂತ್ಯೋದಯ ಅನ್ನ ಯೋಜನಾ. ಈಗ ಸರ್ಕಾರ ಏನ್ ಮಾಡ್ತಾ ಇದೆ, ಇದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತ ಯೋಜನೆ. ಆಯಾ ರಾಜ್ಯಗಳು ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ 35 kg ಆಹಾರ ಪದಾರ್ಥಗಳು, ಆಹಾರ ಧಾನ್ಯಗಳನ್ನ ನೀಡ್ತಾ ಇತ್ತು. ಆದ್ರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ರೀಸೆಂಟ್ಲಿ 2020ರಲ್ಲಿ ಕೊರೋನಾ ಉದ್ಭವವಾದ ಕಾರಣಕ್ಕಾಗಿ 2020ರಲ್ಲಿ ಕೇಂದ್ರ ಸರ್ಕಾರನು ಒಂದು ಯೋಜನೆಯನ್ನ ಜಾರಿಗೆ ತರುತ್ತೆ. ಅದು ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಂತ ಹೇಳ್ತಾ ಇದೆ. ಗರೀಬ್ ಕಲ್ಯಾಣ್ ಅನ್ನ ಯೋಜನಾ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನ ಜಾರಿಗೆ ತರುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಕೊರೋನಾ ಆದಂತ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಭಾರತ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗಿತ್ತು. ಅಂಡ್ ಯಾವುದೇ ರೀತಿಯಾದ ಆರ್ಥಿಕ ಚಟುವಟಿಕೆಗಳು ಇಲ್ಲದೆ ಇರುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರುತ್ತೆ. ಈ ಯೋಜನೆಯ ಅಧೀನದಲ್ಲಿ ಏನ್ ಮಾಡಿತ್ತು, ಅದು ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆಹಾರ ಧಾನ್ಯಗಳನ್ನು ಕೊಡುವಂತ ಪ್ರಯತ್ನವನ್ನ ಮಾಡಲಾಗಿತ್ತು. ಇಟ್ ವಾಸ್ ಫ್ರೀ ಆಫ್ ಕಾಸ್ಟ್ ಪರ್ ಪರ್ಸನ್ ಪರ್ ಫ್ಯಾಮಿಲಿ ಅಂತ ನೋಡ್ತಾ ಇದೆ. ಅಂದ್ರೆ 7 kg 7 kgs ಆಫ್ ಫುಡ್ ಗ್ರೈನ್ಸ್ ಅಂತ ನೋಡ್ತಾ ಇತ್ತು. ಸಾರಿ, 7 kgs ಅಲ್ಲ, ಇಟ್ ವಾಸ್ 5 kgs ಆಫ್ ಫುಡ್ ಗ್ರೈನ್ಸ್. 5 kg ಆಫ್ ಫುಡ್ ಗ್ರೈನ್ಸ್ ಪರ್ ಪರ್ಸನ್ ಪರ್ ಮಂತ್ ಅಂತ ಹೇಳ್ತಾ ಇತ್ತು. ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ 5 kg ಆಹಾರ ಧಾನ್ಯಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿನೂ ಅಂಡರ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013ಗೆ ಅನುಸಾರವಾಗಿ
ಇಟ್ ವಾಸ್ ಫೋಕಸಿಂಗ್ ಆನ್ 35 ಕೆಜಿಸ್ ಆಫ್ ಫುಡ್ ಗ್ರೇನ್ಸ್ ಪರ್ ಫ್ಯಾಮಿಲಿ. ಆದ್ರೆ ಈಗ ಏನಾಗ್ತಾ ಇದೆ, ಆಸ್ ಪಾರ್ಟ್ ಆಫ್ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಅಧೀನದಲ್ಲಿ ಜನಸಾಮಾನ್ಯರಿಗೆ ಬಡತನ ರೇಖೆಗಿಂತ ಕೆಳಗಿರುವಂತ ಕುಟುಂಬಗಳಿಗೆ ಇಷ್ಟು ಆಹಾರ ಪದಾರ್ಥಗಳನ್ನ ನೀಡ್ತಾ ಇತ್ತು. ಒಬ್ಬನಿಗೆ 5 ಕೆಜಿ ಅಷ್ಟು ತಿಂಗಳಿಗೆ ಆಹಾರ ಧಾನ್ಯಗಳನ್ನು ಕೊಡುವಂತ ಪ್ರಯತ್ನವನ್ನು ಮಾಡಲಾಗ್ತಾ ಇತ್ತು. ಆದ್ರೆ ಕರೋನಾ ನಂತರದಲ್ಲಿ ಏನಾಯ್ತು, ಇದು ಕರೋನಾ ಆದ ನಂತರದಲ್ಲಿನೂ ಸಹ ಈ ಯೋಜನೆಯನ್ನು ಮುಂದುವರಿಸಲಾಗಿತ್ತು. ಆದ್ರೆ ಇದಕ್ಕನುಸಾರವಾಗಿ ಏನಾಯ್ತು, ಇವಾಗ ಕೇಂದ್ರ ಸರ್ಕಾರದ ವೆಚ್ಚಗಳು ಹೆಚ್ಚಾದಂತ ಕಾರಣಕ್ಕಾಗಿನೇ ಈಗ ಏನ್ ಮಾಡ್ತಾ ಇರೋದು, ಈಗ ದ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅನ್ನ ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಲ್ಲಿ ದ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅಂತೆ ತಗೊಂಡ್ಬರುವಂತ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಲ್ಲ, ಬದಲಾಗಿ ಏನ್ ಮಾಡ್ತಾ ಇದೆ, ಅದು ನಿಗದಿತ ಪ್ರಮಾಣದ ಅತಿ ಕಡಿಮೆ ಪ್ರಮಾಣದ ಹಣದಲ್ಲಿ ಆಹಾರ ಧಾನ್ಯಗಳನ್ನು ಕೊಡುವಂತ ಪ್ರಯತ್ನ ಮಾಡಲಾಗ್ತಾ ಇತ್ತು. ಅಂದ್ರೆ ಇಲ್ಲಿ 1 ಕೆಜಿ ರೈಸಿಗೆ 3 ರೂಪಾಯಿಯನ್ನ ನಿಗದಿ ಮಾಡಿತ್ತು. 1 ಕೆಜಿ ರೈಸಿಗೆ 3 ರೂಪಾಯಿ ಆದ್ರೆ ವೀಟಿಗೆ 2 ರೂಪಾಯಿ. ಫಾರ್ ವೀಟ್ ಇಟ್ ವಾಸ್ ಅರೌಂಡ್ 2 rupees. ಅಂಡ್ ಫಾರ್ ಅದರ್ ಗ್ರೈನ್ಸ್, ಅದರ್ ಗ್ರೇನರೀಸ್ ಅಂತ ಏನ್ ನೋಡ್ತೀವಿ, ಅದರ್ ಫುಡ್ ಗ್ರೈನ್ಸ್ ಅಂತ ಏನ್ ನೋಡ್ತೀವಲ್ಲ, ಫಾರ್ ವಿಚ್ ಅಗೇನ್ ಇಟ್ ವಾಸ್ ಅರೌಂಡ್ 1 ರೂಪಾಯಿ ಪರ್ ಕೆಜಿ ಅಂತ ಹೇಳ್ತಾ ಇದ್ವಿ. ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಅಂದ್ರೆ ಬಡತನ ರೇಖೆ ಕುಟುಂಬಗಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತೀವಿ. ಅದಕ್ಕಿಂತ ಅಲ್ಪ ಮೊತ್ತದ ಸ್ವಲ್ಪ ಶ್ರೀಮಂತರಿರುವಂತದ್ದು ಅಥವಾ ಮಧ್ಯಮಾವಧಿಯಲ್ಲಿ ಇರುವಂತ ಜನಸಾಮಾನ್ಯರಿಗೆ ನಿಗದಿತ ಪ್ರಮಾಣದ ಹಣಕ್ಕೆ ಅನುಸಾರವಾಗಿ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡುವಂತ ಪ್ರಯತ್ನ ಈ ಯೋಜನೆದಾಗಿತ್ತು. ಆದರೆ ಈಗ ಏನ್ ಹೇಳ್ತಾ ಇದೆ, ಇದು ಸೆಕೆಂಡ್ ಪ್ರಯಾರಿಟಿ, ಇದು ನಮ್ಗೆ ಕಂಡೀಷನ್ ಇರುವಂತದ್ದು. ಆದ್ರೆ ಈಗ ಆಸ್ ಆಫ್ ನೌ ಕೊರೋನಾ ಮುಗಿದ ನಂತರದಲ್ಲಿನೂ ಸಹ ಈಗ ಇದು ಮುಂದಿನ 5 ವರ್ಷವರೆಗೆ ಫ್ರೀ ಮಾಡಿದೆ. ಇಟ್ ವಾಸ್ ಕಂಪ್ಲೀಟ್ಲಿ ಬಿಕೇಮ್ ಫ್ರೀ ಫಾರ್ ಎ ಪೀರಿಯಡ್ ಆಫ್ ನೆಕ್ಸ್ಟ್ 5 years ಅಂತ ಹೇಳ್ತಾ ಇದೆ. 5 ವರ್ಷಗಳವರೆಗೆ ಅದನ್ನ ಮುಂದೂಡಲಾಗಿದೆ. ಫ್ರಮ್ 2024 ಇಂದ ಹಿಡಿದು 2028 ವರೆಗೆ. ಫ್ರಮ್ 2024 to 2028 ವರೆಗೆ ಇಟ್ ವಾಸ್ ಬೀನ್ ಅ ಫ್ರೀ ಸ್ಕೀಮ್ ಅಂತಾನೆ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಹಣವನ್ನು ಪಡೆದುಕೊಳ್ಳದೇನೆ, ಪಾವತಿಸಿಕೊಳ್ಳದೇನೆ ಫ್ರೀ ಆಗಿ ಉಚಿತವಾಗಿ ಆಹಾರ ಧಾನ್ಯಗಳನ್ನ ನೀಡುವಂತ ಪ್ರಯತ್ನ ಮಾಡ್ತಾ ಇದೆ. ಅಂಡ್ ಈಗ ದ ಸೆಕೆಂಡ್ ಪ್ರಾಬ್ಲಮ್ ಆಗಿರುವಂತದ್ದೇನು, ಅಂತ್ಯೋದಯ ಅನ್ನ ಯೋಜನೆಯಲ್ಲಿ 35 ಕೆಜಿಸ್ ಪರ್ ಫ್ಯಾಮಿಲಿ ಏನ್ ಕೊಡ್ತಾ ಇದೆ ಅಲ್ವಾ, ಇದು ಕ್ಯಾಪ್ ಅಂತ ನೋಡ್ತಾ ಇದೀವಿ. ಇಟ್ ವಾಸ್ ಅ ಅಪ್ಪರ್ ಕ್ಯಾಪ್ ಅಂಡರ್ ದಿ ಫ್ಯಾಮಿಲಿ. 35 ಕೆಜಿ ಅನ್ನುವಂಥದ್ದು ಇಟ್ ವಾಸ್ ಆನ್ ಮ್ಯಾಕ್ಸಿಮಮ್ ಲಿಮಿಟ್, ಅಪ್ಪರ್ ಕ್ಯಾಪ್ ಅಂತ ನೋಡ್ತಾ ಇದೀವಿ. ಅಂದ್ರೆ ಗರಿಷ್ಠ ಪ್ರಮಾಣದ ಒಂದು ಕುಟುಂಬದಲ್ಲಿ 35 ಕೆಜಿ ಅನ್ನುವಂತ ಆಹಾರ ಧಾನ್ಯ ಗರಿಷ್ಠ ಅಂತ ಹೇಳ್ತಾ ಇದೆ. ಅದಕ್ಕಿಂತ ಹೆಚ್ಚು ನಿಗದಿ ಮಾಡುವ ಹಾಗಿಲ್ಲ. ಸರ್ಕಾರ ಅದಕ್ಕಿಂತ ಹೆಚ್ಚು ಪ್ರಮಾಣದ ಆಹಾರ ಧಾನ್ಯಗಳನ್ನು ನೀಡುವುದಿಲ್ಲ, ಅದಕ್ಕಿಂತ ಕಡಿಮೆ ಸಾಧ್ಯನಿಲ್ಲ. ಅಂದ್ರೆ ಒಂದು ಕುಟುಂಬಕ್ಕೆ 35 ಕೆಜಿ ಅಷ್ಟು ಆಹಾರ ಧಾನ್ಯಗಳನ್ನ ನೀಡ್ತಾ ಇತ್ತು. ಆದ್ರೆ ಈಗ ಏನ್ ಮಾಡ್ತಾ ಇದೆ, ಇದಕ್ಕನುಸಾರವಾಗಿ ನೋಡುವಂತದ್ದಾದ್ರೆ ಯಾವುದು ಕೌಟುಂಬಿಕ ಯೋಜನೆಗಳು ಅಂತೇಳಿ ಬಂದಾಗ, ಒಂದು ಕುಟುಂಬ ಅಂತೇಳಿ ಬಂದಾಗ 5 ಜನ ಸದಸ್ಯರನ್ನ ನೋಡ್ತೀವಿ. ಸೊ 5 ಜನ ಅಂದಾಗ ಒಬ್ಬರಿಗೆ 7 ಕೆಜಿ ಆಗ್ತಾ ಇದೆ. ಒನ್ ಪರ್ಸನ್ ವಿಲ್ ಗೆಟ್ ಅಟ್ ಲೀಸ್ಟ್ 7 ಕೆಜಿಸ್ ಆಫ್ ಫುಡ್ ಗ್ರೇನ್ಸ್ ಪರ್ ಮಂತ್. ತಿಂಗಳಿಗೆ ಒಬ್ಬನಿಗೆ 7 ಕೆಜಿ ಅಷ್ಟು ಆಹಾರ ಧಾನ್ಯಗಳು ವಿತರಣೆ ಆಗ್ಬೇಕಂತ ಹೇಳ್ತಾ ಇದೆ. ಈಗ ಯಾವುದೇ ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 35 ಕೆಜಿ ಗರಿಷ್ಠ ಅಂತ ಹೇಳ್ತಾ ಇದ್ವಿ. 7 ಜನ 10 ಜನ ಇದ್ದಾಗ ಅದಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಬರಲ್ಲ. ಅಂಡ್ ಈಗ ಹೇಳ್ತಿರೋದೇನು, ಅದಕ್ಕಿಂತ ಕಡಿಮೆ ಜನರಿದ್ದಾಗ, ಒಂದು ಕುಟುಂಬದಲ್ಲಿ 5 ಜನ ಇರೋದ್ರ ಬದಲು 3 ಜನ ಇದ್ದಾಗ 3 into 7 21 ಕೆಜಿ ಫುಡ್ ಗ್ರೈನ್ಸ್ ಅನ್ನ ಕೊಡ್ಬೇಕಂತ ಹೇಳ್ತಾ ಇದೆ. ಅಂದ್ರೆ ಇದರಿಂದ ಏನಾಗುತ್ತೆ, ಈಕ್ವಿಲಿಬ್ರಿಯಂ ಅನ್ನ ತಗೊಂಡ್ಬರುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇದೆ, ಅಥವಾ ವಿವಿಧ ಚಿಂತಕರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರುವಂತದ್ದ ನೋಡ್ತೀವಿ. ಆದ್ರೆ ಸರ್ಕಾರ ಆಸ್ ಆಫ್ ನೌ ಒಂದು ಕುಟುಂಬಕ್ಕೆ ಅವ್ರು ಎಷ್ಟೇ ಜನ ಇದ್ರು 35 ಕೆಜಿ ರೈಸ್ ಅನ್ನ ಕೊಡ್ತಾ ಇದೆ. ಕಡಿಮೆ ಇದ್ರು ಹೆಚ್ಚಿದ್ರು 35 ಕೆಜಿ ರೈಸ್ ಅನ್ನ ಕೊಡ್ತಾ ಇದೆ. ಆದ್ರೆ ಚಿಂತಕರು ಹೇಳ್ತಿರುವಂತದ್ದು, ತಜ್ಞರು ಹೇಳುವ ಹಾಗೆ, ಒಂದು ಕುಟುಂಬದಲ್ಲಿ ಇವಾಗ 10 ಜನ ಇರೋರಿಗೆ ಗರಿಷ್ಠ ಮಟ್ಟ 35 ಕೆಜಿನೇ ಇರ್ಲಿ, ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಕುಟುಂಬದಲ್ಲಿ 3 ಜನ ಇದ್ದಾಗ 35 ಕೆಜಿ ಅಲ್ಲ, ಬದಲಾಗಿ ಏನಾಗುತ್ತೆ, ಒಬ್ಬರಿಗೆ 7 ಕೆಜಿ ಅಂದಾಗ 3 ಜನ ಇದ್ರೆ 21 ಕೆಜಿ ಫುಡ್ ಗ್ರೇನ್ಸ್ ಅನ್ನ ಕೊಡಿ, 4 ಜನ ಇದ್ರೆ 28 ಕೆಜಿ ಫುಡ್ ಗ್ರೇನ್ಸ್ ಅನ್ನ ಕೊಡಿ, ಇಬ್ರೇ ಇದ್ರೆ 14 ಕೆಜಿ ಅಷ್ಟು ಫುಡ್ ಗ್ರೇನ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಇದೆ. ಆದ್ರೆ ಆಸ್ ಆಫ್ ನೌ ಈಗ ಕೊಡ್ತಿರುವಂತದ್ದು ಅಂತ್ಯೋದಯ ಅನ್ನ ಯೋಜನೆ 2013 ಅನುಸಾರವಾಗಿ ಕೊಡ್ತಿರುವಂತದ್ದು ಕೇವಲ ಒಂದು ಕುಟುಂಬ ಅಂತ ಪರಿಗಣನೆಗೆ ತೆಗೆದುಕೊಳ್ತಾ ಇದೆ. ಅದರಲ್ಲಿ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಅಂತ ಎಲ್ಲಿನೂ ಪ್ರಸ್ತಾಪ ಮಾಡಿಲ್ಲ. ಕ್ಲಿಯರ್ ಇದೆನಾ? ಬಟ್ ಚಿಂತಕರು ಪರಿಣಿತ ಜ್ಞಾನವನ್ನ ಹೊಂದಿರುವಂತ ಹೇಳುವಂತ ಅಂಶಕ್ಕೆ ಅನುಸಾರವಾಗಿ ನೋಡೋದಾದ್ರೆ, ಗರಿಷ್ಠ 35 ಕೆಜಿ ಫುಡ್ ಗ್ರೇನ್ಸ್ ಅನ್ನು ಕೊಡ್ಲಿ ತಿಂಗಳಲ್ಲಿ,
ಒಂದು ವೇಳೆ ಆ ಕುಟುಂಬದಲ್ಲಿ ಇಬ್ರು ಮೂವರು 5 ಜನಕ್ಕಿಂತ ಕಡಿಮೆ ಜನಸಾಮಾನ್ಯರಿದ್ರೆ ಸದಸ್ಯರಿದ್ರೆ ಒಬ್ರಿಗೆ 7 kg ಅಂತೆ ವಿತರಣೆ ಮಾಡಿ ಅಂತೇಳಿ ಈಗ ಶಿಫಾರಸು ಮಾಡ್ತಾ ಇದೆ. ಇದಕ್ಕೋಸ್ಕರನೇ ಇದು ನ್ಯೂಸ್ ಅಲ್ಲಿ ಇತ್ತು. ಬಟ್ ಇನ್ನೂ ಅದು ಜಾರಿಗೆ ಬಂದಿಲ್ಲ. ಈಗ ಇವೆರಡನ್ನು ಮರ್ಜ್ ಮಾಡಿದೀನಿ. ರಾಜ್ಯ ಸರ್ಕಾರದ ಅಂತ್ಯೋದಯ ಅನ್ನ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಇವೆರಡನ್ನು ಮರ್ಜ್ ಮಾಡಿ ಈಗ ಬಡತನ ರೇಖೆಗಿಂತ ಕಡಿಮೆ ಇರುವಂತ ಕುಟುಂಬಗಳಿಗೆ ಉಚಿತವಾಗಿ ಈ ಆಹಾರ ಧಾನ್ಯಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಿನವರೆಗೂ ನೀಡ್ತಾ ಇದಾವೆ. ಅಂಡ್ ಅದು 2028ರವರೆಗೆ ಉಚಿತವಾಗಿನೇ ನೀಡತ್ತೆ ಅನ್ನುವಂತ ಅಂಶವನ್ನ ಹೇಳಿದೆ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಸೊ ದಿಸ್ ವಾಸ್ ಕಾನ್ಸೆಪ್ಟ್ ರಿಲೇಟೆಡ್ ಟು ದಿಸ್ NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ 2013. ಸೊ ಯೂಶಲಿ ಇದ್ರ ಮೇಲೆ ನಿಮ್ಗೆ ಪ್ರಶ್ನೆಗಳು ಕೇಳುವಂತ ಸಾಧ್ಯತೆ ಇರುತ್ತೆ. ಅಂತ್ಯೋದಯ ಅನ್ನ ಯೋಜನೆಯ ಮೇಲೆ ಮತ್ತು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಮೇಲೆ ಕ್ವಶನ್ಸ್ ಹೇಳುವಂತ ಸಾಧ್ಯತೆ ಇರುತ್ತೆ. ಅಂಡ್ ಇತ್ತೀಚೆಗೆ ದ ನೆಕ್ಸ್ಟ್ ಆರ್ಟಿಕಲ್ ಅಂತ ನೋಡಿದ್ರೆ ದ ಅಗ್ನಿಪಥ್ ಸ್ಕೀಮ್ ಅಂತ ನೋಡ್ತೀವಿ. ಆಸ್ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಯಾಕೆ ನ್ಯೂಸ್ ಅಲ್ಲಿ ಇತ್ತಿದು? ಸೊ ಅಗೇನ್ ನೋಡ್ರಿ. ಸೊ ಮೊದಲ ಬಾರಿಗೆ ಅಗ್ನಿಪಥ್ ಯೋಜನೆಯನ್ನ ಜಾರಿಗೆ ತಂದಿದ್ದು ಯೂಶಲಿ ಇನ್ ದ ಇಯರ್ 2022. ಇಟ್ ವಾಸ್ ಅನ್ ರಿಕ್ರೂಟ್ಮೆಂಟ್ ಫಾರ್ ದ ಇಂಡಿಯನ್ ಆರ್ಮಿ ಅಂತ ನೋಡ್ತೀವಿ. ಇಟ್ ವಾಸ್ ರಿಕ್ರೂಟ್ಮೆಂಟ್ ಫಾರ್ ಮಿಲಿಟರಿ ಫೋರ್ಸಸ್. ಮಿಲಿಟರಿ ಪಡೆಗಳಲ್ಲಿ ಆಯ್ಕೆ ಮಾಡುವಂತದ್ದಕ್ಕೆ ಇದು ಜಾರಿಗೆ ತಂದಿರುವಂತ ಯೋಜನೆ. ಅಂಡ್ ಯೂಶಲಿ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 2022. ಅಂಡ್ ಈ 2022ರಲ್ಲಿ ಜಾರಿಗೆ ಬಂದಂತ ಟೈಮ್ ಅಲ್ಲಿ 4 ವರ್ಷದ ಟ್ರೈನಿಂಗ್, 4 ವರ್ಷದ ಅವಧಿಯನ್ನ ಕೊಡುತ್ತೆ. ಇಟ್ ವಾಸ್ ಹ್ಯಾವಿಂಗ್ ಅ ಸರ್ವಿಸ್ ಆಫ್ 4 years ಇನ್ಕ್ಲೂಡಿಂಗ್ ದ ಟ್ರೈನಿಂಗ್. ತರಬೇತಿಯನ್ನು ನೀಡಿ ಒಟ್ಟಾರೆಯಾಗಿ 4 ವರ್ಷಗಳ ನೇಮಕಾತಿಯಂತೆ ನೋಡ್ತಾ ಇದ್ವಿ. 4 ವರ್ಷಕ್ಕೆ ಅವರಿಗೆ ನೇಮಕಾತಿಯನ್ನು ಮಾಡಿ ವಿವಿಧ ರೀತಿಯಾದ ತರಬೇತಿಗಳನ್ನು ನೀಡಿ ವಾಯುಪಡೆಗಳಲ್ಲಿ ಅಥವಾ ಸೇನಾ ಪಡೆಗಳಲ್ಲಿ ಅವರಿಗೆ ನೇಮಕಾತಿ ಮಾಡುವಂತ ಪ್ರಕ್ರಿಯೆ ಇದಾಗಿತ್ತು ಅಂತ ನೋಡ್ತೀವಿ. ಹ್ಯಾವಿಂಗ್ ದ ಮಿನಿಮಮ್ ಏಜ್ ಫ್ರಮ್ 17.5 years ಟು ಟಿಲ್ ಅರೌಂಡ್ 23 years ವರೆಗೆ ನೇಮಕಾತಿಯನ್ನ ಮಾಡಿಕೊಳ್ಳುವಂತ ಪ್ರಾಧಾನ್ಯತೆ ಇತ್ತು ಅಂತ ನೋಡ್ತೀವಿ. ಅಂದ್ರೆ PUC ಆಗಿರುವಂತ ವ್ಯಕ್ತಿ ಅಥವಾ PUC ಆಗಿರುವಂತ ಯಾವುದೇ ವ್ಯಕ್ತಿ ಆದ್ರೂ ಈಗ ಇದರಲ್ಲಿ ನೇಮಕಾತಿ ಆಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ದ ಮ್ಯಾಕ್ಸಿಮಮ್ ಆಫ್ 4 years ಇನ್ಕ್ಲೂಡಿಂಗ್ ದ ಟ್ರೈನಿಂಗ್ ಅಂತ ನೋಡ್ತಾ ಇತ್ತು. ಈಗ ಇಷ್ಟು 4 ವರ್ಷಗಳಲ್ಲಿ ಅವ್ರಿಗೆ ಏನ್ ತರಬೇತಿಯನ್ನು ಕೊಟ್ಟಿರತ್ತೋ ಅಂದ್ರೆ ನಿರುದ್ಯೋಗ ಪ್ರಮಾಣವನ್ನ ಕಡಿಮೆ ಮಾಡುವಂತ ಉದ್ದೇಶಕ್ಕೋಸ್ಕರವಾಗಿ ಅಗ್ನಿಪಥ್ ಸ್ಕೀಮ್ ಅನ್ನ ಜಾರಿಗೆ ತಂದಿತ್ತು. ಅಂಡ್ ಇದರಲ್ಲಿ ಆಯ್ಕೆಗೊಂಡಿರುವಂತವರನ್ನ ಅಗ್ನಿವೀರ್ಸ್ ಅಂತ ಕರಿತಾ ಇದ್ದದ್ದು. ಇಟ್ ವಾಸ್ ನೌನ್ ಆಸ್ ಅಗ್ನಿವೀರ್ಸ್. ಇದರಲ್ಲಿ ನೇಮಕ ಆಗಿರುವಂತ ಅಭ್ಯರ್ಥಿಗಳನ್ನ ಅಗ್ನಿವೀರ್ ಅಂತೇಳಿ ಕರಿತಾ ಇದ್ದದ್ದು. ಅಂಡ್ ಇದಕ್ಕನುಸಾರವಾಗಿ ನೇವಿ ಒಳಗಡೆ ಈಗ ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು, ಇದರಲ್ಲಿ 25% ಅಭ್ಯರ್ಥಿಗಳನ್ನ ಪರ್ಮನೆಂಟ್ ಆಗಿ ಆಯ್ಕೆ ಮಾಡ್ತಾ ಇತ್ತು ಅಂತ ಹೇಳ್ತಾ ಇತ್ತು. ಸೊ ಯೂಶಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ 4 years ದ 25% ಆಫ್ ದ ಅಗ್ನಿವೀರ್ಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ನೋಡ್ತಾ ಇದ್ವಿ. ಈಗ 100 ಜನ ಅಗ್ನಿವೀರ್ಸ್ ಆಯ್ಕೆ ಆಗಿದ್ರೆ ಅದರಲ್ಲಿ 25 ಜನ ಏನಾಗ್ತಾರೆ ಇವಾಗ ಪರ್ಮನೆಂಟ್ ಆಗಿ ಆಯ್ಕೆ ಆಗ್ತಿರುವಂತದ್ದನ್ನ ನೋಡ್ತಾ ಇದೀವಿ. ಸೊ 25% ಆಫ್ ದ ರಿಕ್ರೂಟೆಡ್ ಏಜೆನ್ಸಿ ವಿಲ್ ಬಿ ಕಂಟಿನ್ಯೂಡ್ ಫಾರ್ ದ ನೆಕ್ಸ್ಟ್ 15 years ಅಂತ ಹೇಳ್ತಾ ಇತ್ತು. ಮುಂದಿನ 15 ವರ್ಷಗಳವರೆಗೆ ಅವರಿಗೆ ಶಾಶ್ವತವಾಗಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಶಾಶ್ವತವಾಗಿ ಆ ಪಡೆಗಳಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಅಂಡ್ 4 ವರ್ಷ ಮುಗಿದ ನಂತರದಲ್ಲಿ ಯಾರೆಲ್ಲ ಉಳಿದವರು ಯಾರು ಇರ್ತಾರೋ ಅವರಿಗೆ ಇಟ್ ವಾಸ್ 75% ಅಂತ ಏನ್ ನೋಡ್ತಾ ಇದ್ವಲ್ಲ ನಾವು ರಿಮೈನಿಂಗ್ 75% ಆಫ್ ದ ರಿಕ್ರೂಟೆಡ್ ಪೀಪಲ್ ಏನಿದ್ರು ದೇ ವಿಲ್ ಬಿ ರಿಲೀಸ್ಡ್ ವಿತ್ ದ ಸೇವಾ ನಿಧಿ ಪ್ಯಾಕೇಜ್ ಅಂತ ಕೊಡ್ತಾ ಇತ್ತು. ಅವರಿಗೆ ಸೇವಾ ನಿಧಿ ಪ್ಯಾಕೇಜ್ ಅನ್ನ ಕೊಡ್ತಾ ಇತ್ತು ವಿತ್ ದ ಸರ್ಟಿಫಿಕೇಟ್. ಒಂದು ನಿರ್ದಿಷ್ಟ ಸರ್ಕಾರದ ಪ್ರಮಾಣ ಪತ್ರದೊಂದಿಗೆ ಸೇವಾ ನಿಧಿ ಪ್ಯಾಕೇಜ್ ಅನ್ನ ಕೊಡ್ತಾ ಇತ್ತು. ಏನಿದು ಸೇವಾ ನಿಧಿ ಪ್ಯಾಕೇಜ್ ಅಂದ್ರೆ 4 ವರ್ಷ ಮುಕ್ತಾಯದ ನಂತರದಲ್ಲಿ ಅವರಿಗೆ 11.7 ಲಕ್ಷ ರೂಪಾಯಿ ಹಣವನ್ನ ಕ್ರೆಡಿಟ್ ಆಗ್ತಾ ಇತ್ತು. ಇಟ್ ವಾಸ್ ಕ್ರೆಡಿಟೆಡ್ ಅರೌಂಡ್ 11.7 lakh rupees ಅಮೌಂಟ್ ಇನ್ ಟು ದೇರ್ ಅಕೌಂಟ್ಸ್. ಸೊ 4 ವರ್ಷದ ನಂತರದಲ್ಲಿ 11.7 ಲಕ್ಷ ರೂಪಾಯಿ ಹಣವನ್ನ ಅವರ ಖಾತೆಗೆ ಜಮಾ ಮಾಡ್ತಾ ಇತ್ತು. ಒಂದು ವೇಳೆ ಈ ಸಮಯದಲ್ಲಿ ಅವ್ರೇನಾದ್ರು ಡೆತ್ ಆದ್ರೆ, ಮರಣವನ್ನ ಹೊಂದಿದ್ದೇ ಆದಲ್ಲಿ ಅಟ್ ಲೀಸ್ಟ್ ದೇ ಆರ್ ಪ್ರಮೋಟಿಂಗ್ ಆಲ್ಮೋಸ್ಟ್ ಲೈಕ್ 1 crore ಆಫ್ ದ ಡೆಪಾಸಿಟ್ಸ್. 1 ಕೋಟಿಯಷ್ಟು ಹಣವನ್ನ ಕೊಡ್ತಾ ಇತ್ತು. ಒಂದು ವೇಳೆ ಡಿಸೇಬಲ್ ಆದ್ರೆ ಪಡೆಯಲ್ಲಿರುವಂತಹ ಸಂದರ್ಭದಲ್ಲಿ ಅಂಗವೈಕಲ್ಯರಾದರೆ ಅವರಿಗೆ 44 ಲಕ್ಷ ರೂಪಾಯಿ ಹಣವನ್ನ ಪಾವತಿ ಮಾಡ್ತಾ ಇತ್ತು. ಇಟ್ ವಾಸ್ ಕ್ರೆಡಿಟೆಡ್ ಅರೌಂಡ್ ಇಟ್ ವಿಲ್ ಬಿ ಕ್ರೆಡಿಟಿಂಗ್ ಅರೌಂಡ್ 44 lakh rupees ಅಂಡ್
ದೇ ವಿಲ್ ನಾಟ್ ಗೆಟ್ ಎನಿ ಕೈಂಡ್ ಆಫ್ ಪೆನ್ಷನ್ಸ್ ಅಂತ ನೋಡ್ತೀವಿ. ಅಂಡ್ ಪೆನ್ಷನ್ಸ್ ಅನ್ನು ಕೊಡುವಂತದ್ದು ಕೇವಲ ಈ 25% ನೇಮಕಾತಿ ಸದಸ್ಯರುಗಳಿಗೆ ಮಾತ್ರ. These 25% of the ಅಗ್ನಿವೀರ್ಸ್ ಆರ್ ಎಲಿಜಿಬಲ್ ಫಾರ್ ಪೆನ್ಷನ್ಸ್. ಉಳಿದಿರುವಂತ 75 ಜನ ಅಗ್ನಿವೀರ್ಸ್ ಏನಿದಾರಲ್ಲ, ಇವ್ರಿಗೆ ಯಾವುದೇ ರೀತಿಯಾದ ಪೆನ್ಷನ್ಸ್ ಗಳನ್ನ ಸರ್ಕಾರ ಕೊಡಲ್ಲ. ಬದಲಾಗಿ ಏನ್ ಮಾಡ್ತಾ ಇದೆ, ಒಂದು ಸೇವಾ ನಿಧಿ ಪ್ಯಾಕೇಜ್ ಅನ್ನ ಕೊಡ್ತಾ ಇದೆ. ಆ ಸೇವಾ ನಿಧಿ ಪ್ಯಾಕೇಜ್ ಏನಿದೆ ಅಂತ ಹೇಳಿ ಇಲ್ಲಿ ನಾವು ಚರ್ಚೆನ ಮಾಡಿದ್ವಿ. ಆದ್ರೆ ನ್ಯೂಸ್ ಅಲ್ಲಿ ಯಾಕಿದೆ, 2026ಕ್ಕೆ ಮೊದಲ ಅಗ್ನಿವೀರ್ ತಂಡ ಹೊರ ಬಂದಿರುವಂತದನ್ನ ನೋಡ್ತೀವಿ. ಹಾಗಾಗಿ ಇಲ್ಲಿ ಶಿಫಾರಸ್ ಆಗಿರುವಂತದ್ದೇನು, ಉಳಿದಿರುವಂತ 75 ಜನ ಅಗ್ನಿವೀರ್ಸ್ ಏನಿದ್ದಾರೆ ಅವರು ನಿರುದ್ಯೋಗಿ ಆಗ್ಬಿಡ್ತಾರೆ ಇವಾಗ ಸಡನ್ ಆಗಿ. ಆದ್ರೆ ಸರ್ಕಾರ ಹೇಳುತ್ತೆ ಅವರಿಗೆ ಸೇವಾ ನಿಧಿ ಪ್ಯಾಕೇಜ್ ಕೊಟ್ಟಿರುವ ಕಾರಣದಿಂದ ಅವರು ತಮ್ಮ ಉದ್ಯೋಗಗಳನ್ನ ಹುಡುಕಿಕೊಳ್ಳುವಂತ ಅವಕಾಶ ಇರುತ್ತೆ, ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಡುವಂತ ಪ್ರಯತ್ನ ಮಾಡಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈಗ ರೆಕಮೆಂಡೇಶನ್ ಏನಾಗಿದೆ ಅಂತಂದ್ರೆ, ಈಗ ನೇವಿಯಲ್ಲಿ 75% ಅಗ್ನಿವೀರ್ಸ್ ಗಳನ್ನ ಉಳಿಸಿಕೊಳ್ಳಬೇಕು ಅಂತ ಶಿಫಾರಸು ಮಾಡ್ತಾ ಇದೆ. ಅಂಡ್ ಉಳಿದಿರುವಂತ 2ರಲ್ಲಿ ಆರ್ಮಿ ಮತ್ತು ಏರ್ಫೋರ್ಸ್ ಮತ್ತು ಆರ್ಮಿಯಲ್ಲಿ 50% ಅಗ್ನಿವೀರ್ಸ್ ಗಳನ್ನ ಉಳಿಸಿಕೊಳ್ಬೇಕು ಅನ್ನುವಂತ ಶಿಫಾರಸನ್ನ ಮಾಡ್ತಾ ಇದೆ. ಅರ್ಲಿಯರ್ ಇಟ್ ವಾಸ್ 25% ಇತ್ತು. 25% ಇರುವಂತ ಅಗ್ನಿವೀರ್ಸ್ ಅನ್ನ ಈಗ ನೇವಿಯಲ್ಲಿ 75% ಅಂಡ್ ಆರ್ಮಿ ಮತ್ತು ಏರ್ಫೋರ್ಸ್ ಅಲ್ಲಿ 50% ಅಗ್ನಿವೀರ್ಸ್ ಗಳನ್ನ ಮುಂದುವರಿಸಬೇಕು ಅನ್ನುವಂತ ಶಿಫಾರಸನ್ನ ಮಾಡಿದೆ. ಸೊ ಇದೇ ಇವಾಗ ನ್ಯೂಸ್ ಅಲ್ಲಿ ಇತ್ತು, ಅಗ್ನಿವೀರ್ಸ್ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. Under the Navy, it has to be increased from 25 to 75%. In the Air Force and Army, it has to be increased from 25% to 50%. So, ಇದು ಈಗ ನ್ಯೂಸ್ ಅಲ್ಲಿ ಇತ್ತು. ಮೊದಲ ತಂಡ, ಅಗ್ನಿವೀರಿನ ಮೊದಲ ತಂಡ 2022ಕ್ಕೆ ಆಯ್ಕೆಗೊಂಡಿರುವಂತಹ ಅಗ್ನಿವೀರ್ಸ್ 2026ಕ್ಕೆ 4 ವರ್ಷದ ಅವಧಿ ಮುಕ್ತಾಯವಾದ ಕಾರಣದಿಂದ ಈಗ ಇದು ನ್ಯೂಸ್ ಅಲ್ಲಿ ಇತ್ತು. ಮೊದಲ ತಂಡ ಹೊರ ಬಂದ ಕಾರಣದಿಂದ ನ್ಯೂಸ್ ಅಲ್ಲಿ ಇತ್ತು. ಅಂಡ್ ನ್ಯೂಸ್ ಅಲ್ಲಿ ಬಂದ ನಂತರದಲ್ಲಿ ಶಿಫಾರಸ್ ಆಗಿದ್ದೇನೋ, ನೇವಿ 75% ಅಗ್ನಿವೀರ್ಸ್ ಗಳನ್ನ ಅಗೇನ್ ಮರು ನೇಮಕ ಮಾಡಿಕೊಳ್ಬೇಕು ಅಥವಾ 15 ವರ್ಷದವರೆಗೆ ಮುಂದೂಡಲಾಗಬೇಕು. ಏರ್ಫೋರ್ಸ್ ಮತ್ತೆ ಆರ್ಮಿಲಿ 50% ಅಗ್ನಿವೀರ್ಸ್ ಗಳನ್ನ ಸೇವೆಯಲ್ಲಿ ನಿರತಗೊಳಿಸಬೇಕು ಅಂತ ಹೇಳ್ತಾ ಇದೆ. ಆದ್ರೆ ಆಸ್ ಆಫ್ ನೌ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಗಳಿಲ್ಲ. ಆಸ್ ಆಫ್ ನೌ ಟಿಲ್ ಡೇಟ್ ವರೆಗೆ ನಮ್ಗೆ ಇರುವಂತ ಮಾಹಿತಿ ಏನು, 25% ಅಗ್ನಿವೀರ್ಸ್ ಗಳನ್ನ ಮುಂದಿನ 15 ವರ್ಷದವರೆಗೆ ಅವರನ್ನ ನೇಮಕಾತಿ ಮಾಡಿ ಅವರಿಗೆ ಪೆನ್ಷನ್ಸ್ ಗಳನ್ನ ಕೊಡುವಂತ ಆಫ್ಟರ್ 15 years ಪ್ಲಸ್ 4 years ಅಂದಾಗ ಆಫ್ಟರ್ ದೇರ್ ರಿಟೈರ್ಮೆಂಟ್ ಫ್ರಮ್ ದಟ್ ಸರ್ವಿಸಸ್ ದೇ ವಿಲ್ ಬಿ ಎಲಿಜಿಬಲ್ ಫಾರ್ ದ ಪೆನ್ಷನ್ಸ್ ಅಂತ ಹೇಳ್ತಾ ಇದೆ. ಸೊ ಇದು ಪ್ರಸ್ತುತ ಪ್ರಚಲಿತ ಘಟನೆಗಳಲ್ಲಿರುವಂತ ಪಾಲಿಟಿ ಮತ್ತು ಎಕನಾಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಗಿತ್ತು. ಐ ಹೋಪ್ ಈ ವಿಡಿಯೋಸ್ಗಳು ನಿಮ್ಗೆ ಅರ್ಥ ಆಗ್ತಾ ಇದೆ, ಆಮೇಲೆ ನಿಮ್ಗೆ ವಿವಿಧ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತಾ, ಅಂಡ್ ಎಸ್ಪೆಷಲಿ ಯಾವ ರೀತಿ ಕರೆಂಟ್ ಅಫೇರ್ಸ್ ನೀವು ಪ್ರಿಪೇರ್ ಆಗ್ಬೇಕು, ಹೇಗೆ ನೋಟ್ ಮಾಡ್ಕೋಬೇಕು ಅನ್ನುವಂತ ಅಂಶವನ್ನ ನೀವು ಈ ವಿಡಿಯೋದಿಂದ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.